ನಮಸ್ಕಾರ. ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರಾ. ಮೊದಲಿಗೆ ಹೆಡ್ಲೈನ್ಸ್. ವಾಹನ ಪರವಾನಗಿ ಇಲ್ಲದೆ ಸಂಚರಿಸಿದ ಆಟೋಗಳ ಮೇಲೆ ಸಂಚಾರ ಪೊಲೀಸ್ ಕಠಿಣ ಕ್ರಮ. ಬೆಳಗ್ಗೆಯಿಂದಲೇ ನಗರದ ಎನ್ಆರ್ ವೃತ್ತದಲ್ಲಿ ವಿಶೇಷ ತಪಾಸಣಾ ಕಾರ್ಯಾಚರಣೆ. ಸರ್ಕಲ್ ಇನ್ಸ್ಪೆಕ್ಟರ್ ದಯಾನಂದ್, ಸಬ್ ಇನ್ಸ್ಪೆಕ್ಟರ್ ಆನಂದ್ ನೇತೃತ್ವದಲ್ಲಿ ತಪಾಸಣೆ. ಹಾಸನದ ತಮ್ಮ ನಿವೇಶನದಲ್ಲಿ ಹಾಕಿದ್ದ ಕಾಂಪೌಂಡ್ ತೆರವು ಮಾಡಿದ ಬಗ್ಗೆ ಯಶ್ ತಾಯಿ ಆಕ್ರೋಶ. ನನ್ನ ಜಾಗದಲ್ಲಿ ನನ್ನ ಅನುಮತಿ ಇಲ್ಲದೆ ಅದೇಗೆ ಕಾಂಪೌಂಡ್ ಕೆಡವಿದ್ರಿ ಎಂದು ಪ್ರಶ್ನೆ. ಹಾಸನದ ಬಡಾವಣೆ ಠಾಣೆಗೆ ಆಗಮಿಸಿ ತಾವಿಲ್ಲದ ವೇಳೆ ತಮ್ಮ ನಿವೇಶನಕ್ಕೆ ಬಂದು ಕಾಂಪೌಂಡ್ ಕೆಡವಿದ ಬಗ್ಗೆ ಅಸಮಾಧಾನ. ಡಿಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಕುರ್ಚಿಯ ಬಗ್ಗೆ ಖಾತರಿ ಇಲ್ಲ. ಅವರು ಬಿಜೆಪಿ ಹಾಗೂ ಜೆಡಿಎಸ್ ಬಗ್ಗೆ ನಿಖರ ಭವಿಷ್ಯ ನುಡಿಯಲು ಹೇಗೆ ಸಾಧ್ಯ? ಡಿಕೆ ಶಿವಕುಮಾರ್ ವಿರುದ್ಧ ಸಿಟಿ ರವಿ ಕಿಡಿ. ಡಿಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಕುರ್ಚಿಯ ಬಗ್ಗೆ ಖಾತರಿ ಇಲ್ಲದೆ ಇರುವ ಅವರು ಬಿಜೆಪಿ ಹಾಗೂ ಜೆಡಿಎಸ್ ಬಗ್ಗೆ ನಿಖರ ಭವಿಷ್ಯ ನುಡಿಯಲು ಹೇಗೆ ಸಾಧ್ಯ ಎಂದು ಡಿಕೆ ಶಿವಕುಮಾರ್ ವಿರುದ್ಧ ಸಿಟಿ ರವಿ ಕಿಡಿಕಾರಿದರು. ಒಂದು ಲೋಕಸಭೆ ಚುನಾವಣೆ ಕುರಿತಾಗಿ ಜನತಾದಳದ ಜೊತೆಗೆ ಹೊಂದಾಣಿಕೆಯನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿಕೊಳ್ಳಾಯಿತು. ಅದಾದ ನಂತರ ವಿಧಾನ ಪರಿಷತ್ತಿನ ಉಪಚುನಾವಣೆಗಳಲ್ಲಿ ಜೆ ಡಿ ಎಸ್ ಜೊತೆಗೆ ವಿಧಾನ ಪರಿಷತ್ತಿನ ಉಪಚುನಾವಣೆ ಮತ್ತು ವಿಧಾನ ಪರಿಷತ್ತಿನ ಕೆಲವು ಶಿಕ್ಷಕ ಮತ್ತು ಪದವೀಧರ ಕ್ಷೇತ್ರದ ಚುನಾವಣೆ ಅದಕ್ಕೆ ಸಂಬಂಧಪಟ್ಟಂತೆ ಜೆ ಡಿ ಎಸ್ ಜೊತೆಗೆ ನಾವು ರಾಜ್ಯ ಮಟ್ಟದಲ್ಲೂ ಹೊಂದಾಣಿಕೆಯನ್ನು ಮಾಡಿಕೊಂಡ್ವಿ. ಇನ್ನು ಸ್ಥಳೀಯ ಸಂಸ್ಥೆಗಳಿಗೆ ಕುರಿತಾಗಿ ಸನ್ಮಾನ್ಯ ಮಾಜಿ ಪ್ರಧಾನಿ ದೇವೇಗೌಡರು ಹೇಳಿಕೆಯನ್ನು ನಾನು ಗಮನಿಸಿದೆ. ಆಯಾ ಪಕ್ಷಗಳು ಕೊಡೋ ಹೇಳಿಕೆಗಳು, ಆ ಪಕ್ಷದ ನಾಯಕರು ಕೊಡುವ ಹೇಳಿಕೆಗಳು ಮತ್ತು ಒಟ್ಟು ಕೂತ ಚರ್ಚೆಯಾಗಿ ತೆಗೆದುಕೊಳ್ಳೋ ತೀರ್ಮಾನ ಏನಾಗುತ್ತೆ ಅನ್ನೋದನ್ನು ಎರಡು ಪಕ್ಷಗಳ ಮುಖಂಡರುಗಳು ಕೂತು ತಗೊಳ್ತಾರಲ್ಲ, ಅಲ್ಲಿ ನಿರ್ಣಯ ಆಗುತ್ತೆ. ಹೇಳಿಕೆಗಳು ಆಯಾ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಆಯಾ ರಾಜಕೀಯ ಪಕ್ಷಗಳ ನಾಯಕರುಗಳು ನಾವು ಹೇಳಿಕೆಗಳನ್ನು ಕೊಡ್ತಿರ್ತೀವಿ. ಕೆಲವೊಮ್ಮೆ ಪೂರಕ ಹೇಳಿಕೆಗಳಿರ್ತವೆ, ಕೆಲವೊಮ್ಮೆ ವ್ಯತಿರಿಕ್ತ ಹೇಳಿಕೆಗಳಿರ್ತವೆ. ಆದರೆ ತೀರ್ಮಾನ ಯಾವಾಗ ಆಗುತ್ತೆ ಆ ತೀರ್ಮಾನವನ್ನು ಎರಡು ಪಕ್ಷಗಳು ಅನುಸರಿಸ್ತೀವಿ. ಡಿ ಕೆ ಶಿವಕುಮಾರ್ ಜೆಡಿಎಸ್ ವಿಲೀನ ಆಗೋಗುತ್ತೆ ಬಿಜೆಪಿ ಜೊತೆಗೆ ಶೀಘ್ರದಲ್ಲೇ ಅಂತೇಳಿ ಭವಿಷ್ಯ ನುಡಿದಿದ್ದಾರೆ. ಈಗ ಅವರಿಗೆ ಮುಂದಿನ ಅವರ ಮುಖ್ಯಮಂತ್ರಿ ಕುರ್ಚಿಯ ಬಗ್ಗೆಯೇ ಮತ್ತು ಅವರ ವ್ಯಕ್ತಿಗತ ಭವಿಷ್ಯದ ಬಗ್ಗೆಯೇ ಖಾತ್ರಿ ಇಲ್ಲದೆ ಇರುವಂಥ ಸ್ಥಿತಿಯಲ್ಲಿದ್ದಾರೆ. ಹಾಗಾಗಿ ಅವರ ವ್ಯಕ್ತಿಗತ ಭವಿಷ್ಯದ ರಾಜಕಾರಣದ ಬಗ್ಗೆಯೇ ಖಾತ್ರಿ ಇಲ್ಲದೆ ಇನ್ನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಭವಿಷ್ಯದ ಬಗ್ಗೆ ನಿಖರವಾದ ಭವಿಷ್ಯ ಹೆಂಗೆ ಹೇಳೋಕ್ಕೆ ಸಾಧ್ಯ? ಹಾಗಾಗಿ ಅವ್ರ ನಿಖರವಾದ ಭವಿಷ್ಯವನ್ನು ಅವ್ರ ಬಗ್ಗೆ ಅವರು ಏನು ಅಂತ ಹೇಳೋಕ್ಕೆ ಸಾಧ್ಯ ಆಗಿದೆಯಾ? ಖಂಡಿತ ತಪ್ಪು. ಹುಬ್ಬಳ್ಳಿಯಲ್ಲೂ ಹೋರಾಟ ಮಾಡಿದ್ದೀವಿ, ಹಾಸನದಲ್ಲೂ ಹೋರಾಟ ಮಾಡಿದ್ದೀವಿ, ರಾಜ್ಯದ ಉದ್ದಗಲಕ್ಕೂ ಹೋರಾಟಕ್ಕೆ ಕರೆ ಕೊಟ್ಟಿದ್ದೀವಿ. ಕೆಲವೊಮ್ಮೆ ಬಂಡತನದ ಪರಮಾವಧಿ ಯಾವುದು ನಮ್ಮ ಎಮ್ಮೆ ಚರ್ಮ, ಕೋಣನ ಚರ್ಮ ಅಂತಿದ್ವಿ. ಈಗ 10 ಕೋಣ ಹಾಕಿದರೂ ಇಷ್ಟು ದಪ್ಪ ಇರೋಕ್ಕಿಲ್ಲ, ಅಷ್ಟು ದಪ್ಪ ಚರ್ಮ ಆದರೆ ಏನು ಮಾಡೋದು? ನಾವು ಎಲ್ಲ ಸಂದರ್ಭಗಳಲ್ಲಿ ಅಂದರೆ ಈಗ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಂದರ್ಭಗಳಲ್ಲೂ ಹೋರಾಟ ಮಾಡಿದ್ದೇವೆ. ಈಗ ನೋಡಿ, ಇವತ್ತು CBI ಒಂದು ರಿಪೋರ್ಟ್ ಮಾಡಿದೆ. ಪ್ರಕಾಶ್ ಅಂತಕ್ಕಂಥ ಒಬ್ಬ ಅಧಿಕಾರಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಾನು 80 ಲಕ್ಷ ರೂಪಾಯಿನ ಡೈರೆಕ್ಟಾಗಿ ಸಚಿವರ ಪತ್ನಿಯ ಖಾತೆಗೆ ಹಾಕಿದ್ದೇನೆ ಅಂತ ಹೇಳಿದ್ದಾರೆ. ಅಲ್ಲಿಗೆ ನಮ್ಮ ಹೇಳಿಕೆ ಸ್ಪಷ್ಟ ಆಯ್ತಲ್ಲ. ಇದನ್ನು ಚಿನ್ನದ ಅಂಗಡಿಗೆ ಉಪಯೋಗಿಸ್ಕೊಂಡಿದ್ದಾರೆ, ಕಾರ್ ತಗೊಳ್ಳೋಕ್ಕೆ ಉಪಯೋಗಿಸ್ಕೊಂಡಿದ್ದಾರೆ, ಬಾರ್ಗಳಿಗೆ ಚುನಾವಣೆಗೆ ಖರ್ಚು ಮಾಡೋದಕ್ಕೆ ಈ ಹಣವನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ 187 ಕೋಟಿ ರೂಪಾಯಿ ಹಣವನ್ನು ಉಪಯೋಗಿಸ್ಕೊಂಡಿದ್ದಾರೆ ಅಂತ ಆಪಾದನೆ ಮಾಡ್ತಿದ್ವಿ. ಅದು ಸತ್ಯ ಆಯ್ತಲ್ಲ. ನಾನು ಅವರಿಗೆ ಹೇಳಕ್ಕೆ ಬಯಸೋದು, ನೋಡಿ, ಗಡಿ ಪ್ರದೇಶಗಳಲ್ಲಿ ಇನ್ನೂ ವಿವಾದಗಳು ಇದ್ದಾವೆ. ಆ ವಿವಾದಗಳಿರೋ ಹಿನ್ನೆಲೆಯಲ್ಲಿ ನಾವು ಗಡಿಭಾಗದ ಜನರ ಭಾವನೆಯನ್ನು ಗೌರವಿಸಬೇಕು. ಅದಕ್ಕಾಗಿಯೇ BJP ಸರ್ಕಾರ ತನ್ನ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಯಾವುದೇ ಭಾಷೆಯನ್ನು, ಭಾರತದ ಯಾವುದೇ ಭಾಷೆಯನ್ನು ಕಲಿಯೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದೀವಿ, ಮುಕ್ತ ಸ್ವಾತಂತ್ರ್ಯವನ್ನು. ಈ ಕರ್ನಾಟಕದ ಒಳಗಿರೋನು ಅವನಿಗೆ ಇಲ್ಲಿ ತಮಿಳು ಕಲಿಬೇಕು ಅಂತ ಅನಿಸಿದರೆ ಕಲಿಬೋದು.
ಅಂದರೆ ಭಾಷೆ ಬಾಂಧವ್ಯಕ್ಕೆ ಧಕ್ಕೆ ತರಬಾರ್ದು, ಭಾಷೆ ವಿವಾದದ ವಿಷಯನೂ ಆಗಬಾರ್ದು. ಅದು ಭಾಷಾ ಬಾಂಧವ್ಯಕ್ಕೆ ಭಾರತ ಹೆಸರಾಗಿದ್ದು. ಆ ಕಾರಣಕ್ಕೇ ಭಾರತದಲ್ಲಿ 22 ರಾಷ್ಟ್ರೀಯ ಭಾಷೆಗಳಾದರೆ ಸಾವಿರಾರು ಜನರಾಡೋ ಭಾಷೆಗಳಿದ್ದಾವೆ. ಅವೆಲ್ಲ ಉಳಿದಿದ್ದು ಹೇಗೆ? ಒಂದು ಭಾಷೆ ಇನ್ನೊಂದು ಭಾಷೆಯನ್ನು ಗೌರವಿಸಿದ್ರಿಂದ, ದ್ವೇಷಿಸಿದ್ರಿಂದ ಉಳಿದಿಲ್ಲ, ಪ್ರೀತಿಸಿದ್ರಿಂದ ಉಳಿದಿದ್ದು. ಹಾಗಾಗಿ ಪಿನರಾಯಿ ವಿಜಯನ್ ಅವರೇ, ನಿಮ್ಮ ಪಕ್ಷದ ಸಿದ್ಧಾಂತಕ್ಕೂ ಅದು ವಿರುದ್ಧ ಮತ್ತು ಒಕ್ಕೂಟ ವ್ಯವಸ್ಥೆಯ ನೀತಿಗೂ ಅದು ವಿರುದ್ಧ. ಗಡಿ ಪ್ರದೇಶದಲ್ಲಿ ಅಲ್ಲಿಯ ಗಡಿ ಪ್ರದೇಶದ ಜನರ ಭಾವನೆಯನ್ನು ನೀವು ಗೌರವಿಸಬೇಕು. ಅಲ್ಲಿ ಗಡಿ ಪ್ರದೇಶದಲ್ಲಿರುವಂಥ ಜನ ಅವರು ಆಡುವ, ಈಗ ನಮಗೆ ಕರ್ನಾಟಕದಲ್ಲಿ ತಮಿಳು ಶಾಲೆಗಳಿದ್ದಾವೆ, ಕರ್ನಾಟಕದಲ್ಲಿ ತೆಲುಗು ಶಾಲೆಗಳಿದ್ದಾವೆ, ಕರ್ನಾಟಕದಲ್ಲಿ ಮರಾಠಿ ಶಾಲೆಗಳಿದ್ದಾವೆ, ಕರ್ನಾಟಕದಲ್ಲಿ ಕೊಂಕಣಿ ಶಾಲೆಗಳಿದ್ದಾವೆ. ಹಾಗಿದ್ರೆ ಇವುಗಳೆಲ್ಲ ಬಾಗ್ಲಾಕ್ಸನೇನೋ? ಈ ಮೂಲಕ ಬಾಂಧವ್ಯದ ರಾಜಕಾರಣ ಮಾಡೋಕ್ಕಾಗತ್ತೇನೋ? ಅದಕ್ಕೆ ನಾನು ಹೇಳ್ತೀನಿ, ನಿಮ್ಮ ರಾಜಕೀಯ ತಾತ್ಕಾಲಿಕ ಲಾಭಕ್ಕೆ ಭಾಷಾ ಬಾಂಧವ್ಯಕ್ಕೆ ಧಕ್ಕೆ ತರಬೇಡಿ. ಈಗ ಯಾವ ಭಿನ್ನರ ಕೂಟನೂ ಇಲ್ಲ, ನಾವೆಲ್ಲ ಒಟ್ಟಿಗಿದ್ದೀವಿ. ಒಟ್ಟಿಗೆ ಪಾರ್ಟಿ ಸೇರಿ ನಿರ್ಣಯ ಮಾಡಿ ಕೆಲಸ ಮಾಡ್ತಿದ್ದೀವಿ. ಭಿನ್ನರ ಕೂಟ ಅದನ್ನು ಕಾಂಗ್ರೆಸ್ನಲ್ಲಿ ಬಹಿರಂಗ ಆಗಿದೆ, ನೀವು ನೋಡ್ತಾ ಇದ್ದೀರಿ. ಆಡಳಿತದ ಮೇಲೆ ನಿತ್ಯ ಪರಿಣಾಮ ಆಗ್ತಾಯಿದೆ. ಮುಖ್ಯಮಂತ್ರಿಗಳು ಎಷ್ಟು ದಿನ ನಾನು ಮುಖ್ಯಮಂತ್ರಿಯಾಗಿ ಇರ್ತೀನೋ ಇಲ್ವೋ ಅಂತ ಅವರು ಸ್ವಯಂ ಹೇಳ್ತಾರೆ. ಇನ್ನು ಕೆಲವರು ಅವ್ರು ಇಳಿತಾರೆ ಅಂತಾರೆ, ಇನ್ನು ಕೆಲವರು ಅವರೇ 5 ವರ್ಷ ಅಂತಾರೆ. ಹೀಗೆ ಅಲ್ಲಿ ಭಿನ್ನರ ಕೂಟ ಇದೆ, ಬಿ ಜೆ ಪಿ ಒಳಗೆ ಭಿನ್ನರ ಕೂಟ ಇಲ್ಲ. ನಾನು ಒಬ್ಬನ ಹತ್ಯೆ ಆದ ನಂತರನೂ ಲಘುವಾಗಿ ತಗೊಂಡ್ರೆ ಇಲ್ಲಿ ಸಂವಿಧಾನ ಇದೆ ಅಂತ ಅನ್ಸೋದಿಲ್ಲ, ಮಾಫಿಯಾ ರಾಜ್ಯ ಇದೆ ಅಂತ ಅನಿಸುತ್ತೆ. ಗನ್ ತಗೊಂಡು ಬಂದು ಶೂಟ್ ಮಾಡ್ತಾರೆ. ಜನಾರ್ದನ್ ರೆಡ್ಡಿ ಮನೆಗೆ ಮುತ್ತಿಗೆ ಹಾಕಿದ್ದೆ ಹೊರತು ಜನಾರ್ದನ್ ರೆಡ್ಡಿ ಯಾರ್ದೋ ಮನೆಗೆ ಹೋಗಿ ಮುತ್ತಿಗೆ ಹಾಕಿದ್ದಲ್ಲ. ಜನಾರ್ದನ್ ರೆಡ್ಡಿ ಮನೆಗೆ ಮುತ್ತಿಗೆ ಹಾಕಿದ್ದು. ಜನಾರ್ದನ್ ರೆಡ್ಡಿಯವರೇ ಆರೋಪ ಮಾಡಿದ್ದಾರೆ, ರಾಜಶೇಖರ್ ಅವ್ರ ಹತ್ಯೆಯನ್ನು ಮಾಡಿ ಅದನ್ನು ಬಿ ಜೆ ಪಿ ತಲೆ ಕಟ್ಟೋಕ್ಕೆ ಪ್ರಯತ್ನ ನಡೆದಿತ್ತು ಅಂಥೇಳಿ. ಇದು ಸತ್ಯ ಆಗಿದ್ದರೆ ಭಾಳ ಅಪಾಯಕಾರಿ. ಇದನ್ನು ನಾವೆಲ್ಲೋ ಬಿಹಾರದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಹೀಗೆ ನಡೆಯುತ್ತಂತೆ ಅಂತ ಕೇಳ್ತಾ ಇದ್ವಿ, ಯಾವುದೋ ಹಳೇ ಮೂವಿಗಳಲ್ಲಿ ನೋಡ್ತಾ ಇದ್ವಿ, ಚಲನಚಿತ್ರಗಳಲ್ಲಿ. ಅದನ್ನ ಇಲ್ಲಿ ಕರ್ನಾಟಕದಲ್ಲಿ ಮರುಕಳಿಸಿರೋದು ದುರ್ದೈವ ಸಂಗತಿ. ಜನರಲಿ ಈ ಥರ ಇನ್ಸಿಡೆಂಟ್ ಆದಾಗ ಸುಡೋದಕ್ಕಿಂತ ಮಣ್ಣು ಮಾಡ್ತಾರೆ, ಏಕೆಂದರೆ ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ಬೇಕಾಗತ್ತೆ ಅಂಥೇಳಿ. ಈಗ ಸಾಕ್ಷ್ಯ ನಾಶ ಮಾಡಿದರೋ ಸಾಕ್ಷಿಯನ್ನು ಉಳಿಸಿದರೋ ಅನ್ನೋದು ತನಿಖೆ ನಂತರ ಸ್ಪಷ್ಟ ಆಗಬೇಕು. ಮತ್ತು ಮುಖ್ಯಮಂತ್ರಿಗಳಾದಿಯಾಗಿ ಎಲ್ಲರೂ ಒಪ್ಕೊಂಡಿದ್ದಾರೆ, ಇಲ್ಲಿ ತಪ್ಪು ನಡೆದಿದೆ ಅಂತ ಒಪ್ಕೊಂಡ್ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ಳಿ. ಯಾಕೆ ಮೀನಮೇಷ ಎಣಿಸ್ತಾ ಇದ್ದೀರಿ? ನಗರದಲ್ಲಿ ವಾಹನ ಪರವಾನಗಿ ಇಲ್ಲದೆ ಸಂಚರಿಸುತ್ತಿದ್ದ ಆಟೋಗಳ ಸಂಖ್ಯೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಸಂಚಾರ ಪೊಲೀಸರು ಕಠಿಣ ಕ್ರಮಕ್ಕೆ ಮುಂದಾಗಿದ್ದಾರೆ. ಇದರ ಭಾಗವಾಗಿ ಇಂದು ಬೆಳಗ್ಗೆಯಿಂದಲೇ ಹಾಸನ ನಗರದ ಎನ್ಆರ್ ವೃತ್ತದಲ್ಲಿ ವಿಶೇಷ ತಪಾಸಣಾ ಕಾರ್ಯಾಚರಣೆ ನಡೆಸಿದರು. ನಗರದಲ್ಲಿ ವಾಹನ ಪರವಾನಗಿ ಇಲ್ಲದೆ ಸಂಚರಿಸುತ್ತಿದ್ದ ಆಟೋಗಳ ಸಂಖ್ಯೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಸಂಚಾರ ಪೊಲೀಸರು ಕಠಿಣ ಕ್ರಮಕ್ಕೆ ಮುಂದಾಗಿದ್ದಾರೆ. ಇದರ ಭಾಗವಾಗಿ ಇಂದು ಬೆಳಗ್ಗೆಯಿಂದಲೇ ಹಾಸನ ನಗರದ ಎನ್ಆರ್ ವೃತ್ತದಲ್ಲಿ ವಿಶೇಷ ತಪಾಸಣಾ ಕಾರ್ಯಾಚರಣೆ ನಡೆಸಲಾಗಿದೆ. ಕಾರ್ಯಾಚರಣೆ ವೇಳೆ ನಗರದಲ್ಲಿ ಸಂಚರಿಸುತ್ತಿದ್ದ 100ಕ್ಕೂ ಹೆಚ್ಚು ಆಟೋಗಳನ್ನು ಪರಿಶೀಲನೆ ನಡೆಸಲಾಗಿದ್ದು, ಅಗತ್ಯ ದಾಖಲೆಗಳಿಲ್ಲದೆ ಸಂಚರಿಸುತ್ತಿದ್ದ 30ಕ್ಕೂ ಹೆಚ್ಚು ಆಟೋಗಳನ್ನು ವಶಕ್ಕೆ ಪಡೆದು ಸೀಸ್ ಮಾಡಲಾಗಿದೆ. ಪರವಾನಗಿ, ವಿಮೆ, ಫಿಟ್ನೆಸ್ ಸೇರಿದಂತೆ ನಿಯಮಿತ ದಾಖಲೆಗಳಿಲ್ಲದ ವಾಹನಗಳ ವಿರುದ್ಧ ಮುಂದುವರಿದಂತೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತಿದೆ. ನಗರದಲ್ಲಿ ಸಂಚಾರ ನಿಯಮ ಉಲ್ಲಂಘನೆ ಹೆಚ್ಚುತ್ತಿರುವುದರಿಂದ ಈ ರೀತಿಯ ತಪಾಸಣೆ ಅಗತ್ಯವಾಗಿದೆ ಎಂದು ಸಂಚಾರ ಪೊಲೀಸರು ತಿಳಿಸಿದ್ದು, ಮುಂದಿನ ದಿನಗಳಲ್ಲಿಯೂ ಇಂತಹ ತಪಾಸಣೆ ಮುಂದುವರಿಯಲಿದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಸಾರ್ವಜನಿಕರು ಹಾಗೂ ವಾಹನ ಚಾಲಕರು ಕಾನೂನು ನಿಯಮಗಳನ್ನು ಪಾಲಿಸಬೇಕು ಎಂದು ಪೊಲೀಸರು ಮನವಿ ಮಾಡಿದ್ದಾರೆ.
ಇನ್ಸೂರೆನ್ಸ್ ಇಲ್ಲದೆ ಇದೆ. ನನ್ನ ಮಾತು ಕೇಳಿಯಮ್ಮ, ಜನಗಳಿಗೆ ಗೊತ್ತಾಗಲ್ಲ, ಡ್ರೈವರ್ಗಳು ಸಮಾಧಾನ ಗೊತ್ತಿಲ್ಲ. ಒಂದು ಪರ್ಮಿಟ್ ಇಲ್ಲದೆ ಇದ್ದರೆ, ಇನ್ಸೂರೆನ್ಸ್ ಇಲ್ಲದೆ ಇದ್ದರೆ, ಗಾಡಿ ಏನಾದರೂ ಆಕ್ಸಿಡೆಂಟ್ ಆಯಿತು ಅಂತ ಇಟ್ಕೊಳ್ಳಿ, ಅವಾಗ ಇನ್ಸೂರೆನ್ಸ್ ಕ್ಲೈಮ್ನವ್ರು ಏನು ಮಾಡ್ತಾರೆ, ₹1 ಇನ್ಸೂರೆನ್ಸ್ ನಿಮ್ಗೆ ಯಾರಿಗೂ ಪರಿಹಾರ ಕೊಡಲ್ಲ. ಈಗ ಈ ಪಾಪ ಆಟೋ ಡ್ರೈವರ್ಗಳು ಎಷ್ಟು ಅಂತೇಳಿ ನಿಮಗೆ ಪರಿಹಾರ ಕೊಡ್ತಾರೆ. ಮೊನ್ನೆ ಕೊಪ್ಪಳದಲ್ಲಿ ಒಂದು ಆಟೋ ಡ್ರೈವರು ಮೈನರ್, ಅವನು 17 ವರ್ಷದ ಹುಡುಗನಿಗೆ ಒಂದು ಆಕ್ಸಿಡೆಂಟ್ ಆಯಿತು, ಸ್ಪಾಟಲ್ಲಿ ಸತ್ತೋದ್ರು. ₹1,35,00,000 ವಿಮೆಯನ್ನು ಇದು ಮಾಡಿದ್ದಾರೆ ಅವನಿಗೆ. ಆಟೋ ಡ್ರೈವರ್ ಹತ್ರ ಇಲ್ಲ, ಎಲ್ಲಿಂದ ಕೊಡ್ತಾರೆ? ಅವನ್ನ ತಗೊಂಡೋಗಿ ಜೈಲಿಗೆ ಬಿಟ್ಟಿದ್ದಾರೆ. ಇದನ್ನೆಲ್ಲ ಇವರಿಗೆಲ್ಲ ಗೊತ್ತಾಗಬೇಕು. ನಮಗೆ ದಂಡ ಹಾಕ್ಬೇಕಂತ ನಮ್ಮದೇನಿಲ್ಲ. ಸರ್ಟಿಫಿಕೇಟ್ ಕರೆಕ್ಟ್ ಆಗಿದ್ದರೆ ಒಂದು ಆಕ್ಸಿಡೆಂಟ್ ಆದರೆ ನಿಮಗೆ ವಿಮೆ ಪತ್ರಗಳಲ್ಲಿ ಇನ್ಸೂರೆನ್ಸ್ ಕ್ಲೈಮ್ ಮಾಡ್ತಾರೆ, ಅವ್ರಿಗೂ ಸೇಫ್ಟಿ ಆಗ್ತದೆ. ಇದಕ್ಕೋಸ್ಕರ ನೀವು ಅದ್ರ ಮೇಲೆ ನಿಮಗೇನು ಗೊತ್ತಾಗಲ್ಲ, ಅದು ಇಂಟ್ರೆಸ್ಟ್ ಗಾಡಿ ಹತ್ಕೊಂಡು ಓಡಾಡ್ತೀರಾ. ಅದು ಇವರು ಆಟೋ ಡ್ರೈವರ್ ಎಲ್ಲರಿಗೂ ಗೊತ್ತಿರಬೇಕು. ಒಳ್ಳೆದಿಲ್ಲರಪ್ಪ, ಇದಕ್ಕೋಸ್ಕರ ನೀವು ಮಾಡ್ತಿರೋದು. ಸುಮ್ಮನೆ ನಾವೇನು ಪೊಲೀಸರು ಮಾಡೋ ಕೆಲಸ ಇಲ್ಲದ ಏನು ಮಾಡ್ತಾ ಇಲ್ಲ. ನೀವು ಹಂಗೆ ಏನು ಗೊತ್ತಿಲ್ಲ ಗಾಡಿ ಹತ್ತು ಬಿಡ್ತೀರಿ. ಏನಾರ ಸಾಹೇಬ್ರುಗಳೇ ಸರ್ ಈ ವೇಳೆ ಸರ್ಕಲ್ ಇನ್ಸ್ಪೆಕ್ಟರ್ ದಯಾನಂದ್, ಸಬ್ ಇನ್ಸ್ಪೆಕ್ಟರ್ ಆನಂದ್ ಹಾಗೂ ಸಿಬ್ಬಂದಿ ವರ್ಗ ಹಾಜರಿದ್ದರು. ತಮ್ಮ ನಿವೇಶನದಲ್ಲಿದ್ದ ಕಾಂಪೌಂಡ್ ತೆರವು ಮಾಡಿರುವುದರ ವಿರುದ್ಧ ನಟ ಯಶ್ ಅವರ ತಾಯಿ ಪುಷ್ಪಾ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಮ್ಮ ನಿವೇಶನದಲ್ಲಿದ್ದ ಕಾಂಪೌಂಡ್ ತೆರವು ಮಾಡಿರುವುದರ ವಿರುದ್ಧ ನಟ ಯಶ್ ಅವರ ತಾಯಿ ಪುಷ್ಪಾ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನನ್ನ ಜಾಗದಲ್ಲಿ ನನ್ನ ಅನುಮತಿ ಇಲ್ಲದೆ ಕಾಂಪೌಂಡ್ ಅನ್ನ ಹೇಗೆ ಕೆಡವಿದರು ಎಂದು ಪ್ರಶ್ನಿಸಿದ ಪುಷ್ಪಾ ಈ ಬಗ್ಗೆ ಪೊಲೀಸರ ನಡೆಗೂ ಅಸಮಾಧಾನ ಹೊರಹಾಕಿದರು. ತಮ್ಮ ವಕೀಲರು ಹಾಗೂ ತಮ್ಮ ಪರವಾಗಿ ದೂರು ನೀಡಿದ್ದ ಸಂಬಂಧಿ ದುರ್ಗಪ್ರಸಾದ್ ಜೊತೆಗೂಡಿ ಪುಷ್ಪಾ ಹಾಸನ ಬಡಾವಣೆ ಪೊಲೀಸ್ ಠಾಣೆಗೆ ಆಗಮಿಸಿ ತಾವು ಇಲ್ಲದ ವೇಳೆ ನಿವೇಶನಕ್ಕೆ ಬಂದು ಕಾಂಪೌಂಡ್ ತೆರವು ಮಾಡಿರುವ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಠಾಣೆಯ ಇನ್ಸ್ಪೆಕ್ಟರ್ ರಾಘವೇಂದ್ರ ಪ್ರಕಾಶ್ ಪುಷ್ಪಾ ಅವರನ್ನ ಸಮಾಧಾನ ಪಡಿಸುವ ಪ್ರಯತ್ನ ನಡೆಸಿದರು. ಇದಕ್ಕೆ ಪ್ರತಿಯಾಗಿ ಅಕ್ರಮವಾಗಿ ಕಾಂಪೌಂಡ್ ನಿರ್ಮಿಸಲಾಗಿದೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಜಿಪಿಎ ಹೋಲ್ಡರ್ ದೇವರಾಜು ಅವರು ಕಾಂಪೌಂಡ್ ತೆರವು ಮಾಡಿರುವುದಾಗಿ ತಿಳಿಸಿದರು. ಪುಷ್ಪಾ ಠಾಣೆಗೆ ಆಗಮಿಸಿದ ನಂತರ ದಾಖಲೆಗಳೊಂದಿಗೆ ದೇವರಾಜು ಕೂಡ ಕೆಆರ್ಪುರಂ ಪೊಲೀಸ್ ಠಾಣೆಗೆ ಹಾಜರಾಗಿದ್ದು, ಯಶ್ ಅವರ ತಾಯಿ ಪುಷ್ಪಾ ಹಾಗೂ ಕಾಂಪೌಂಡ್ ತೆರವು ಮಾಡಿದ ದೇವರಾಜು ಮುಖಾಮುಖಿಯಾಗಿದ್ದು, ಇಬ್ಬರನ್ನ ಪ್ರತ್ಯೇಕ ಕೊಠಡಿಗಳಲ್ಲಿ ಕೊಳ್ಳಿರಿಸಿ ಪೊಲೀಸರು ವಿಚಾರಣೆ ನಡೆಸಿದರು. ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಮತ್ತೆ ಮನೆ ಬಳಿ ಬಂದು ಗಲಾಟೆ ಮಾಡುತ್ತಿದ್ದ ಹಿನ್ನೆಲೆ ಇಂದು ಪೊಲೀಸ್ ಠಾಣೆಗೆ ಬಂದು ದೂರು ದಾಖಲಿಸಿದ್ದೇನೆ ಎಂದ ಅವರು, ಕಾನೂನುಬದ್ಧವಾಗಿಯೇ ಮನೆ ಖರೀದಿ ಮಾಡಿದ್ದೇನೆ. ನ್ಯಾಯಾಲಯದಿಂದ ನನಗೆ ಇದುವರೆಗೂ ಯಾವುದೇ ನೋಟಿಸ್ ಬಂದಿಲ್ಲ ಎಂದರು. ಪ್ರೆಸ್ ಮೀಟ್ ಕರೆದು ನಿಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ. ನೀವು ಯಾವ ಕೋರ್ಟಿಂದ ಆರ್ಡರ್ ಬರಬೇಕು. ನಮ್ಮ ಫಾರಿನಲ್ಲಿ ಒಬ್ರು ನಮ್ಮ ಇದೇ ಹಾಸನ್ ಹುಡುಗ ಅವರ ಮಕ್ಕಳ ಎಜುಕೇಶನ್ಗೆ ಅಂತ ತೆಗೆದು ಬಿಟ್ಕೊಂಡಿದ್ರಂತೆ. ಅವ್ರ ಹತ್ರ ಹೇಳಿದೆ, ಯಶಮ್ಮ ನಮ್ಗೆ ಯಾಕಮ್ಮ ನಾವು ಅಲ್ಲಿ ಇರಲ್ಲ, ನಾವು ತೋಟದಲ್ಲಿ ಇರ್ತೀವಿ ಅಂತ ಹೇಳಿದ್ರು. ಅಮ್ಮ ನನ್ನ ಮಗಂದು ಫೀಸ್ ಕಟ್ಟಬೇಕು, ನಾನು ಅದಕ್ಕೆ ಇದಕ್ಕೆ ತೆಗೆದು ಮೈಸೂರಲ್ಲಿ ಇದೆ ತಗೊಳ್ಳಿ ಅದು ಬೇಡ ಅಂತ ಇದನ್ನ ಕಾನೂನು ಬದ್ಧವಾಗಿ ತಗೊಂಡಿದ್ದೀವಿ. ಸುಮ್ಮನೆ ಏನೋ ಬೇರೆ ತರ ತಗೊಂಡಿಲ್ಲ. ಎಲ್ಲ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟ್ರು ಎಲ್ಲಿದೆ ನಮ್ಮ ಅಕ್ಕನ ಮಗ ಎಲ್ಲಿದೆ ಅಂತ ಸರ್ ಅವನೇ ಅದೆಲ್ಲ ನೋಡೋದು. ಆಮೇಲೆ ಮೊನ್ನೆವರೆಗೂ ಟ್ಯಾಕ್ಸ್ ಕಟ್ಟಿದೀವಿ. ಆಮೇಲಿಂದ ಅದಕ್ಕೇನದು ಈ ಖಾತಾ ಏನದು ಕಾರ್ಪೊರೇಷನ್ಗೆ ಆಗುತ್ತಲ್ಲ, ಇದರಿಂದ ಈ ಸತ್ತು ಅದನ್ನು ಮಾಡಿದ್ದಾರೆ ಗೌರ್ಮೆಂಟ್ ಇಂದ. ಒಂದು ವೇಳೆ ಅದರಲ್ಲಿ ಏನೋ ನಾವು ಹಿಂದೆ ಮೋಸ ಹೋಗಿ ಯಾರೋ 3-4 ತಲೆಮಾರಿಂದ ಹಿಂದೆ ಏನಾದ್ರು ಆಗಿದ್ದು ನಾವು ಆ ತರ ಮಾಡಿದ್ರೆ ಅವರೇ ತಗೊಳ್ಳಿ, ನಾವು ಕೊಟ್ಬಿಡ್ತೀವಿ ಧಾರಾಳ, ನಿಮಗೆ ಖರ್ಚು ಕೊಡ್ತೀನಿ ನಾನು. ಆ ತರ ಇದ್ರೆ ಖಂಡಿತ ನಮ್ ಲಾಯರ್ ಹಂಗ್ ಮಾಡಲ್ಲ. ಹಂಗಿದ್ರೆ ಯಶಿಗಂತ ಸಹಿತ ಅವ್ರು ಕೊಡ್ಸಲ್ಲ. ಇವ್ರು ಯಾಕೆ ಹಿಂಗ್ ಮಾಡ್ತಿದಾರೆ? ಇವ್ರು ಯಾವತ್ತೂ ಎದುರುಗಡೆ ಬಂದಿಲ್ಲ, ಒಂದು ದಿನ ಬಂದಿಲ್ಲ. ಸುಮ್ಮನೆ ಏನೋ ನಂದು ಅಂತಿದ್ರು. ಈಗ ನೀವು ಹಾಕಿರೋ ಶರ್ಟ್ ನಂದು ಅಂದ್ರೆ ಅದು ಪ್ರೂಫ್ ಕೊಡ್ಬೇಕಲ್ಲ, ಅಷ್ಟೇ ಆಗಿರೋದು. ಯಶ್ ಅಂತ ಇರೋದು ಅದ್ರಲ್ಲಿ ಯಾವ್ದು ಯಶ್ ಪ್ರಾಪರ್ಟಿ ಯಾವ್ದು ಇಲ್ಲ. ಪುಷ್ಪಾ ಅರುಣ್ ಕುಮಾರ್ ಅಂತ ಯಾವ್ದಾರ ನೋಟಿಸ್ ಬಂದಿದ್ದು ನಾನ್ ಸೈನ್ ಮಾಡಿ ತಗೊಳ್ಳದೆ ಹೋಗಿದ್ರೆ ಇಷ್ಟು ಜನ ಮೀಡಿಯಾ ಹೇಳ್ದಂಗೆ ನಾನು ಕೇಳ್ತೀನಿ. ಯಾವ್ದು ಬಂದಿಲ್ಲ. ಯಾವ್ದೋ
ಒಂದ್ಸರಿ ಒಬ್ಬ ಏನ್ ಹೇಳ್ತಾರೆ ಅದಕ್ಕೆ ಕೋರ್ಟಲ್ಲಿ ಕೊಡಕ್ ಬರ್ತಾರಲ್ಲ, ಅವ್ರು ಬಂದು ನನಗೊಂದ್ಸತಿ ನೀವು 10,000 ಕೊಡಿ, ಅವ್ರೇನೋ ನಿಮ್ಗೆ ಈ ತರ ಮಾಡ್ತಾರೆ ಆ ತರ ಮಾಡ್ತಾರೆ ಅಂತ ಬಂದು ಹೇಳಿದ್ರು. ನಾನು ಹೇಳ್ದೆ ಹಂಗಿದ್ರೆ ಕಾನೂನ್ಗೆ ಹೋಗ್ತಾರೆ ಇವರು, ನಾವು ಹಂಗೆಲ್ಲ ದುಡ್ಡು ಕೊಡಲ್ಲ ಅಂತ ಹೇಳಿ ಕಳ್ಸಿದ್ದುಂಟು. ಅದ್ ಬಿಟ್ರೆ ಇನ್ಯಾರು ಬಂದಿಲ್ಲ. ಬೇಲೂರು ತಾಲೂಕಿನ ದೊಡ್ಡ ಕೋಡಿಹಳ್ಳಿ ಭಾಗದ 16 ಗ್ರಾಮಗಳ ಜನರಿಗೆ 24 ಗಂಟೆಗಳು ಅನುಕೂಲ ಕಲ್ಪಿಸಬೇಕೆಂಬ ನಿಟ್ಟಿನಲ್ಲಿ ಸುಸಜ್ಜಿತವಾದ ಆಯುಷ್ಮಾನ್ ಆರೋಗ್ಯ ಮಂದಿರ ನಿರ್ಮಿಸಿ ವೈದ್ಯರು ಉಳಿದುಕೊಳ್ಳಲು ಮೇಲ್ಭಾಗದಲ್ಲಿ ಕ್ವಾರ್ಟರ್ಸ್ ನಿರ್ಮಿಸಲು ಭೂಮಿ ಪೂಜೆ ನೆರವೇರಿಸಲಾಗುತ್ತಿದೆ ಎಂದು ಶಾಸಕ ಎಚ್.ಕೆ. ಸುರೇಶ್ ಹೇಳಿದರು. ಬೇಲೂರು ತಾಲೂಕಿನ ದೊಡ್ಡ ಕೋಡಿಹಳ್ಳಿ ಗ್ರಾಮದಲ್ಲಿ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಆಯುಷ್ ಭಾರತ್ನ 15ನೇ ಹಣಕಾಸು ಯೋಜನೆಯಲ್ಲಿ ಆಯುಷ್ ಮಂದಿರಕ್ಕೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ದೊಡ್ಡ ಕೋಡಿಹಳ್ಳಿ ಗ್ರಾಮದಲ್ಲಿ 65 ಲಕ್ಷ ರುಗಳ ವೆಚ್ಚದಲ್ಲಿ ಆಯುಷ್ಮಾನ್ ಆರೋಗ್ಯ ಮಂದಿರ ಪ್ರಾರಂಭಿಸಲು ಭೂಮಿ ಪೂಜೆ ನೆರವೇರಿಸುತ್ತಿರುವುದು ಸಂತಸ ತಂದಿದೆ. ನಮ್ಮ ಬೇಲೂರು ವಿಧಾನಸಭಾ ಕ್ಷೇತ್ರಕ್ಕೆ 23 ಆಯುಷ್ಮಾನ್ ಆರೋಗ್ಯ ಮಂದಿರ ಮಂಜೂರಾಗಿದೆ. ಇದರಲ್ಲಿ ಬೇಲೂರು ತಾಲೂಕಿಗೆ 19 ಹಾಗೂ ಜಾವಗಲ್ ಹೋಬಳಿಗೆ 4 ಆಗಿದೆ. ಆದರೆ ಈ ಯೋಜನೆಯು ಬಹುಮುಖ್ಯವಾಗಿ ಪ್ರತಿಯೊಬ್ಬ ನಾಗರಿಕರಿಗೂ ಆರೋಗ್ಯ ಸಮಸ್ಯೆಗೆ ಅನುಕೂಲ ಕಲ್ಪಿಸುವುದಾಗಿದೆ. ವಿಶೇಷವೆಂದರೆ ರಾತ್ರಿ ಅಥವಾ ಬೆಳಗ್ಗೆ ಯಾರಿಗಾದರೂ ಅಪಾಯಕಾರಿ ಅನಾರೋಗ್ಯ ಸಮಸ್ಯೆ ಕಾಣಿಸಿಕೊಂಡರೆ ತಕ್ಷಣವೇ ಆಯುಷ್ ಮಂದಿರದಲ್ಲಿರುವ ವೈದ್ಯರನ್ನು ಸಂಪರ್ಕಿಸಿ ಚಿಕಿತ್ಸೆ ಪಡೆಯಲಿ ಎಂಬ ದೂರದೃಷ್ಟಿಯಿಂದ ಈ ಯೋಜನೆಯನ್ನು ಸರ್ಕಾರ ಜಾರಿಗೆ ತಂದಿದೆ ಎಂದರು. ಅಡಿಯಲ್ಲಿ ಸುಮಾರು 1 ಗ್ರಾಮಗಳ ಉಪಕೇಂದ್ರಗಳಿಗೆ 65 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಸಜ್ಜಿತವಾದಂಥ ಹಾಸ್ಪಿಟಲ್ ಮತ್ತು ಕ್ವಾರ್ಟರ್ಸ್ ಇದನ್ನು ಮಾಡ್ತಕ್ಕಂಥದ್ದು ನಮ್ಮ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 19 ಮಂಜೂರಾಗಿರ್ತಕ್ಕಂಥ ತಾಲೂಕಿಗೆ 19, ಅರಸೀಕೆರೆ ತಾಲೂಕು ಜಾವಗಲ್ ಹೋಗ್ಲಿಕ್ಕೆ 4, ಒಟ್ಟು 23 ನಮ್ಮ ತಾಲೂಕಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮಾಡ್ತಾ ಇದ್ದೀವಿ. ಬಹುಮುಖ್ಯವಾಗಿ ಈ ಯೋಜನೆ ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರಿಗೆ ಏನು ಮನೆಗೆ ಆರೋಗ್ಯ ಅಂತಕ್ಕಂಥದ್ದಿದೆ, ಮಧ್ಯರಾತ್ರಿನಲ್ಲಿ ಬೆಳಗ್ಗೆ ಸಂದರ್ಭದಲ್ಲಿ ಏನಾದರೂ ಅನಾಹುತಗಳಾದರೆ ಕೂಡಲೇ ಆ ಒಂದು ಉಪಕೇಂದ್ರದ ಡಾಕ್ಟರ್ಗಳು ಸಂಪರ್ಕಿಸಿ ಅವರ ಆರೋಗ್ಯವನ್ನು ಸುಧಾರಿಸಬೇಕು ಅಂತಕ್ಕಂಥ ದೂರದೃಷ್ಟಿಯನ್ನು ಇಟ್ಕೊಂಡು ಈ ಯೋಜನೆಯನ್ನು ಜಾರಿಗೆ ತಂದಿರ್ತಾರೆ. ಬಹುಶಃ ನನ್ನ ಈ ಕ್ಷೇತ್ರದ ಅದೃಷ್ಟ ಅನ್ಸುತ್ತೆ, ನಮ್ಮ ಚೆನ್ನಕೇಶ್ವರ ಸ್ವಾಮಿ ಅದೃಷ್ಟ ಇರ್ಬೋದು, ಹೊಯ್ಸಳೇಶ್ವರ ಸ್ವಾಮಿ ಅದೃಷ್ಟ ಇರ್ಬೋದು, ಇಡೀ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಈ ಯೋಜನೆಯನ್ನು ಮೊದಲು ಗುದ್ದಲಿ ಪೂಜೆಯನ್ನು ಮಾಡಿದಂಥ ಕೀರ್ತಿ ಈ ಕ್ಷೇತ್ರದ ಮತದಾರರಿಗೆ ಸಲ್ತಕ್ಕಂಥದ್ದು. ಯಾಕೆಂದರೆ ಅವರಿಂದ ನಾವು, ಹಾಗಾಗಿ ಅವರಿಗೆ ಸಲ್ತಕ್ಕಂಥದ್ದು. ಇಡೀ ರಾಜ್ಯದಲ್ಲಿ ನಾವು ಇವತ್ತು ಪೂಜೆಯನ್ನು ಮಾಡಿ ಪ್ರಾರಂಭ ಮಾಡೋಕ್ಕೆ, ಯಾಕೆಂದರೆ ಆರೋಗ್ಯವೇ ಭಾಗ್ಯ ಅಂತಕ್ಕಂಥದ್ದು ನಾವು ಹೇಳ್ಬಾರ್ದು, ಅದನ್ನು ಆರೋಗ್ಯವನ್ನು ಸುಧಾರಣೆ ಪಡಿಸ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ. ಅದಕ್ಕೋಸ್ಕರ ಪ್ರಾರಂಭವನ್ನು ಮಾಡಿ ಈಗಾಗಲೇ 2 ಗುದ್ದಲಿ ಪೂಜೆಯನ್ನು ಮಾಡಿದ್ದೀವಿ. ನಾನು ಸಾರ್ವಜನಿಕರಲ್ಲೂ ವಿನಂತಿಯನ್ನು ಮಾಡಿದ್ದೀನಿ, ಆರೋಗ್ಯಕ್ಕೆ ಒತ್ತು ಕೊಡ್ತಕ್ಕಂಥದ್ದು, ಆರೋಗ್ಯಕ್ಕೆ ದೂರದ ಬೆಟ್ಟ ನುಣಿಗೆ ಅಂತಕ್ಕಂಥದ್ದನ್ನು ತೋರಿಸಿ ತಮ್ಮನ್ನು ದಾರಿ ತಪ್ಪಿಸ್ತಕ್ಕಂಥದ್ರ ಬದಲು ಇಲ್ಲಿರ್ತಕ್ಕಂಥದ್ರಲ್ಲಿ 1 ದಿವಸ ಅಲ್ಲ 2 ದಿವಸ ಅಲ್ಲ ಪರೀಕ್ಷೆಯನ್ನು ಮಾಡಿಸಿ ಉತ್ತಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅನ್ನೋ ದೃಷ್ಟಿಯಿಂದ ಈ ಯೋಜನೆ ಬಂದಿದೆ. ಈ ಯೋಜನೆಗೆ ಮತ್ತು ಸಾರ್ವಜನಿಕರಿಗೆ ನನ್ನ ವಿನಂತಿ, ಈ ಯೋಜನೆಯ ಸದುಪಯೋಗವನ್ನು ತಾವು ಪಡ್ಕೋಬೇಕು ಅಂತಕ್ಕಂಥದ್ದು ವಿನಂತಿಯನ್ನು ನಾನು. ಈ ವೇಳೆ ದೊಡ್ಡ ಕೋಡಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸರೋಜಮ್ಮ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಬಸವೇಗೌಡ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವಿಜಯ್, ಸ್ಥಳೀಯರಾದ ಕುಮಾರ್, ವಸತ್ ಕುಮಾರ್ ಹಾಜರಿದ್ದರು. ಇದು ಆರೋಗ್ಯ ಇಲಾಖೆಯಿಂದ ಮಾಡ್ತಾ ಇರೋ ಒಂದು ಕಾರ್ಯಕ್ರಮ. ಏನು ಈಗ ನಮ್ಮ ಮಾನ್ಯ ಶಾಸಕರ ಹೇಳಿದಾಗ 19 ಉಪಕೇಂದ್ರಗಳಲ್ಲಿ ಈ ಆಯುಷ್ಮಾನ್ ಆರೋಗ್ಯ ಮಂದಿರ ಸ್ಯಾಂಕ್ಷನ್ ಆಗಿದೆ. ಈಗ 4 ಉಪಕೇಂದ್ರಗಳ ಕಟ್ಟಡಕ್ಕೆ ಈಗಾಗಲೇ ಗುದ್ದಲಿ ಪೂಜೆಯನ್ನು ಮಾನ್ಯ ಶಾಸಕರು ಈಗ 2 ಆಗಿದೆ, ಇನ್ನು 2 ಜಾಗನೂ ಗುರ್ತಿಡಿದು ಬೇರೆ ಬೇರೆ ದಿನಗಳಲ್ಲಿ ಗುದ್ದಲಿ ಪೂಜೆ ಇಟ್ಕೊಂಡಿದ್ದಾರೆ. ಉದ್ದೇಶ ಏನಂತಂದರೆ ಗ್ರಾಮೀಣ ಭಾಗದ ಮನೆಗೆ ಆರೋಗ್ಯ, ಎಲ್ಲೆಡೆಗೂ ಆರೋಗ್ಯ ಅನ್ನೋದ್ರ ಮನೆಗೆ ಆರೋಗ್ಯ ಕೊಡೋ ಒಂದು ದೃಷ್ಟಿಯಲ್ಲಿ ಇಲ್ಲಿ ಪ್ರತಿಯೊಂದು ಚಿಕ್ಕ ಪುಟ್ಟದಕ್ಕೆ ಅಂತೇಳಿ ಜನ ಎಲ್ಲೂ ಓಡಾಡಬಾರ್ದು ಅಂಥೇಳಿ ಇತ್ತೀಚೆಗೆ ಮೊದಲಿದ್ದು ಸಾಂಕ್ರಾಮಿಕ ಕಾಯಿಲೆಗಳು ಇದು ಏನು ಕಾಲ್ರಾ, ಪ್ಲೇಗು ಈ ಥರದ್ದು ಕಾಯಿಲೆಗಳು ಅವೆಲ್ಲ ವಾಂತಿ ಭೇದಿ ಈ ಥರದ ಇತ್ತೀಚೆಗೆ ಸಾಂಕ್ರಾಮಿಕ ಕಾಯಿಲೆಗಳು ಹೋಗಿ ಅಸಾಂಕ್ರಾಮಿಕ ಕಾಯಿಲೆಗಳು ಜಾಸ್ತಿ, NCD ಅಂತ ಏನಂತೀವಿ, ಶುಗರು BP ಇಂದಲೇ ಜಾಸ್ತಿ ಸಾವು ನೋವುಗಳು ಆಗ್ತಾ ಇರೋದು ಇತ್ತೀಚಿನ ದಿನಗಳಲ್ಲಿ. ಹಾಗಾಗ್ಬಿಟ್ಟು ಅವರಿಗೆ ಮನೆಗೆ ಈಗ ನಮ್ಮಲ್ಲಿ ಈಗ ಗೃಹ ಆರೋಗ್ಯ ಅಂತೇಳಿ ಈಗ ಅದು ನಡೀತಾ ಇದೆ. ಮನೆಗೆ ಸಮೀಕ್ಷೆ ಮಾಡಿ 30 ವರ್ಷದ ಮೇಲ್ಪಟ್ಟವ್ರಿಗೆಲ್ರಿಗೂ ಶುಗರು BP ಈಗಾಗಲೇ ಆಶಾ ಕಾರ್ಯಕರ್ತರ ಮುಖಾಂತರ ನಮ್ಮ ಆರೋಗ್ಯ ಇಲಾಖೆ ಸಿಬ್ಬಂದಿಗಳ ಮುಖಾಂತರ ನಾವು ಕೂಡ ಅಷ್ಟೇ
ಮನೆ ಮನೆಗೆ ತೆರಳಿ ಎಲ್ಲ ಮನೆಯಲ್ಲಿ ಎಷ್ಟು ಜನಕ್ಕೆ ಏನೇನು ತೊಂದರೆ ಇದೆ ಅಂದ್ಬಿಟ್ಟು ಆಯಾ ಗ್ರಾಮದಲ್ಲೇ ನಾವು ವೀಕ್ಷಣೆ ಪರಿಶೀಲನೆ ಮಾಡಿ ಎಷ್ಟು ಜನಕ್ಕೆ ನಮ್ಮ ಏರಿಯಾದಲ್ಲಿ ಯಾವ ಜನಗಳಿಗೆ ಜಾಸ್ತಿ ಏನು ತೊಂದರೆ ಇದೆ ಅಂದ್ಬಿಟ್ಟು ನಮ್ಮ ಇಲಾಖೆ ಸಮೀಕ್ಷೆ ಮಾಡಿಬಿಟ್ಟು ಆಯಾ ಕೇಂದ್ರಗಳಲ್ಲಿ ಎಲ್ಲಿ ಹೆಚ್ಚಿಗೆ ರೋಗಿಗಳು ಆ ಥರ ಕಂಡು ಬರ್ತಾರೆ ಅಂಥ ಕಡೆ ಈ ಥರ ಉಪಕೇಂದ್ರಗಳ ಇದು ಆಯುಷ್ಮಾನ್ ಆರೋಗ್ಯ ಒಂದು ಈ ಸ್ಕೀಮಲ್ಲಿ ಈಗಾಗಲೇ ಉಪಕೇಂದ್ರಗಳನ್ನು ಕಟ್ತಾ ಇದ್ದೀವಿ. ಅದಕ್ಕೆ ಸೂಕ್ತವಾಗಿ ಏನೇನು ಟ್ರೀಟ್ಮೆಂಟ್ ಬೇಕಾಗುತ್ತೆ, ಹಾಗಾಗಿ ಅವರಿಗೆ ಬೇಕಾಗಿರುವಂಥ ವಸ್ತು, ಯಾಕಂದರೆ ಅವರು ಒಂದು ದಿನ ಪೂರ್ತಿ ಅವ್ರು ಕಳಿಬಾರ್ದು ಆಸ್ಪತ್ರೆಗೆ ಬಂದು ಒಂದು ಚಿಕ್ಕ ಒಂದು ಮಾತ್ರೆಗೋಸ್ಕರ ಅಥವಾ ಒಂದು ಡ್ರೆಸ್ಸಿಂಗಿಗೋಸ್ಕರ ಇಡೀ ದಿನ ಅವರು ವೇಸ್ಟ್. ಕೃಷಿ ಇಲಾಖೆಯಿಂದ ಹಸು ಖರೀದಿಗೆ ಸರ್ಕಾರದ ಸಹಾಯಧನ ನೀಡುತ್ತಿದ್ದು, ಈ ಸಹಾಯಧನ ವರ್ಗಾವಣೆ ಕಾರ್ಯಕ್ರಮಕ್ಕೆ ಶಾಸಕ ಸಿಮೆಂಟ್ ಮಂಜು ಚಾಲನೆ ನೀಡಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಈ ಯೋಜನೆ ಕೇಂದ್ರ ಸರ್ಕಾರವು ಹಳ್ಳಿಗಳಲ್ಲಿ ರೈತರ ಬಲವರ್ಧನೆಗೆ ರೂಪಿಸಿರುವ ಯೋಜನೆಯಾಗಿ ಅದರಲ್ಲೂ ಪ್ರಾಣಿಗಳಲ್ಲೇ ಮುಗ್ಧ ಪ್ರಾಣಿಯಾಗಿರುವ ಹಸುಗಳನ್ನು ಖರೀದಿಸಲು ರೈತರಿಗೆ ಸಹಾಯಧನ ಅವಕಾಶ ಒದಗಿಸಿರುವುದು ಅತ್ಯಂತ ಸಂತೋಷದಾಯಕವಾಗಿದೆ. 2 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 20ಕ್ಕೂ ಹೆಚ್ಚು ಹಳ್ಳಿಗಳು ಯೋಜನೆಯ ಫಲಾನುಭವಿಗಳಾಗಲು ಅವಕಾಶ ಇರುವುದರಿಂದ ಈ ಭಾಗದ ಹೆಚ್ಚಿನ ರೈತರು ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ ಫಲಾನುಭವಿಗಳಾಗಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದ ಅಡಿಯಲ್ಲಿ ಸುಮಾರು ಹಾಸನ ಜಿಲ್ಲೆಯಲ್ಲಿ ನಮ್ಮ ಸಕಲೇಶಪುರ ತಾಲೂಕಿಗೆ ಸುಮಾರು 250 ಲಕ್ಷ ರೂಪಾಯಿ ಹಣವನ್ನು ಮೀಸಲಿಟ್ಟಿರ್ತಕ್ಕಂಥ ಒಂದು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ಮೊದಲಿಗೆ ಈ ಒಂದು ಕಾರ್ಯಕ್ರಮವನ್ನ ಕೊಟ್ಟಿರ್ತಕ್ಕಂಥ ಕೇಂದ್ರ ಸರ್ಕಾರ ಮತ್ತು ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂತ ಹೇಳಿದ್ರೆ ಈ ದೇಶದಲ್ಲಿ ರೈತ ಚೆನ್ನಾಗಿದ್ರೆ ಮಾತ್ರ ಈ ದೇಶ ಉಳಿಯುತ್ತೆ. ರೈತರು ಎಲ್ಲಿ ತನಕ ಸುಖವಾಗಿ ನೆಮ್ಮದಿಯಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ತನಕ ಈ ದೇಶ ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ರೈತ ಎಷ್ಟು ಬಲಿಷ್ಠವಾಗಿ ಆರ್ಥಿಕವಾಗಿ ಚೆನ್ನಾಗಿದ್ದಾನೋ ಈ ದೇಶನೂ ಕೂಡ ಅಷ್ಟೇ ಬಲಿಷ್ಠ ಆಗ್ತಾ ಹೋಗುತ್ತೆ. ಈ ದೇಶದಲ್ಲಿ ರೈತರು ಇಲ್ದಿರ್ತಕ್ಕಂಥ ಕ್ಷಣನ ಊಹೆ ಮಾಡ್ಲಿಕ್ಕೂ ನಾವು ಸಾಧ್ಯ ಇಲ್ಲ. ಭಾರತ ದೇಶ ಒಂದು ಕೃಷಿ ಆಧಾರಿತ ದೇಶ. ನಮ್ಮ ಎಲ್ಲ ರೈತರು ಕೂಡ ದಿನ ಬೆಳಗ್ಗೆ ಕೃಷಿ ಮಾಡಲೇಬೇಕು, ಹೈನುಗಾರಿಕೆ ಮಾಡಲೇಬೇಕು. ತಾವು ಬೆಳೆದಂತ ಅನ್ನವನ್ನ ನಾವೆಲ್ಲರೂ ಕೂಡ ತಿನ್ನಲೇಬೇಕು, ಅದರಲ್ಲಿ ಏನು ವಿಚಾರ ಇಲ್ಲ. ಹಿಂದೆ ಒಂದು ಸಮಯ ಇತ್ತು, ಮಗಳನ್ನ ಮದುವೆ ಮಾಡಬೇಕು ಅಂದ್ರೆ ಸರ್ಕಾರಿ ಕೆಲಸದಲ್ಲಿದ್ದೀರಾ ಏನಿದೆ ಅಂತ ಕೇಳ್ತಕ್ಕಂಥವ್ರು. ಈಗ ಕಾಲ ಬದಲಾಗ್ತಾ ಇದೆ. ಕೆಲವೊಂದು ಸಂದರ್ಭದಲ್ಲಿ ನಂಗೆ ಹೇಳ್ತಾರೆ, ನಾವು ರೈತರು ನಮ್ಗೆ ಎಣ್ಣೆ ಕೊಡ್ತಾ ಇಲ್ಲ ಅಂತೇಳಿ. ಈಗ ಕಾಲ ಬದಲಾವಣೆ ಆಗ್ತಾ ಇದೆ. ಯಾರ ಹತ್ರ ಜಮೀನಿದೆ ಅವನೇ ನಿಜವಾಗ್ಲೂ ಕೂಡ ಅತ್ಯಂತ ಹೆಚ್ಚು ಶ್ರೀಮಂತ. ಅದು 1 ಎಕರೆ ಇರಲಿ 10 ಎಕರೆ ಇರಲಿ. ಯಾಕೆಂದ್ರೆ ಇನ್ ಮುಂದಕ್ಕೆ ಎಲ್ಲ ಸಾಫ್ಟ್ವೇರ್ ಇಂಜಿನಿಯರು, ಡಾಕ್ಟರ್ಗಳು, IAS ಆಫೀಸರು, ಬರೀ ಸಾಫ್ಟ್ವೇರ್ ಇಂಜಿನಿಯರ್ ಇದೆ. ಆದ್ರೆ ಈ ಅನ್ನ ಬೆಳೆಯೋನು ಯಾರು? ಎಲ್ಲರಿಗೂ ರೈತರ ಕೆಲಸ ಬರಲ್ಲ. ಎಲ್ಲ ಓದ್ತಾರೆ, ಎಲ್ಲ ಇಂಗ್ಲಿಷ್ ಮಾತಾಡ್ತಾರೆ, ಎಲ್ಲ ಕಂಪ್ಯೂಟರ್ ಮಾಡ್ತಾರೆ. ಆದ್ರೆ ಗದ್ದೆಯಲ್ಲಿ ಉಳಕ್ ಬರ್ಬೇಕಲ್ಲ, ಹೌದೇ ಅಲ್ವಾ? ನಾನು ಹೇಳೋದು, ಪ್ರತಿಯೊಬ್ಬ ವ್ಯಕ್ತಿ ಕೂಡ ಅವ್ರ ಜಮೀನಲ್ಲಿ ಕೃಷಿ ಮಾಡ್ಬೇಕು. ಕೃಷಿ ಇಲ್ದಿರ್ತಕ್ಕಂಥ ದೇಶ ನಾವು ಊಹೆನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಮ್ಮ ಕುರುಬತ್ತೂರು ಪಂಚಾಯತಿ ಮತ್ತೆ ಬ್ಯಾಕರವಳ್ಳಿ ಪಂಚಾಯತಿ ಭಾಗದಲ್ಲಿ ಅತಿ ಹೆಚ್ಚು ಫಲಾನುಭವಿಗಳನ್ನ ಆಯ್ಕೆ ಮಾಡಿ ಈ ಹಸುಗಳನ್ನ ವಿತರಣೆ ಮಾಡ್ತಕ್ಕಂಥ ಉತ್ತಮವಾದ ಕೆಲಸವನ್ನ ಮಾಡಿದ್ದೀರ. ನೀವು ಸ್ವತಂತ್ರ ಬರಲಿಕ್ಕಿಂತ ಮುಂಚೆ ಜನಸಂಖ್ಯೆಗಿಂತ 3 ಪಟ್ಟು ಹೆಚ್ಚು ಯಾವುದಿದ್ದು ಹಸುಗಳಿದ್ದು. ಈಗ ಏನಾಗಿದೆ ಪರಿಸ್ಥಿತಿ? ಜನಸಂಖ್ಯೆಗೆ 10% ಇವತ್ತು ಹಸುಗಳಿಲ್ಲ. ನಾನು ಮೊದಲು ಸಣ್ಣ ಹುಡುಗ ಇದ್ದಾಗ ಇಡೀ ಟೌನ್ ಅಲ್ಲಿ ಎಲ್ಲಿ ನೋಡ್ರು ಹಸುಗಳೇ. ಇವತ್ತು ಇಡೀ ಟೌನ್ ಹುಡುಕ ಬರ್ತಿರೋದು 2 ಹಸು ಸಿಗ್ತಾ ಇಲ್ಲ. ಯಾಕೆ ಅಂದ್ರೆ ಕಷ್ಟಪಡೋಂತ ಜನ ಕಡಿಮೆ ಆಗಿದ್ದಾರೆ. ಎಲ್ಲೋ ಹಳ್ಳಿ ಕಡೆ ಪಾಪ ಬೆಳಗ್ಗೆ ಎದ್ದು ಗಂಜಲ ತೆಗೆದು ಸಗಣಿ ತೆಗೆದು ಮನೆ ಮುಂದೆ ಸಾರಿಸಿ ಎಲ್ಲ ಮಾಡ್ತಾ ಇದಾರೆ. ಆದ್ರೆ ನಗರದ ಕಡೆ ಇವೆಲ್ಲ ಕಣ್ಮರೆ ಆಗಿದೆ. ಆದ್ರೆ ಕೆಲವೊಬ್ರು ಆರ್ಥಿಕವಾಗಿ ಚೆನ್ನಾಗಿರ್ತಾರೋ ಸಮೇತ ಗೋಶಾಲೆಯನ್ನ ಮಾಡಿ ಗೋವನ್ನ ಸಾಕ್ಬೇಕು. ದಿನ ಬೆಳಗ್ಗೆ ಗೋವು ನಮ್ಮ ಮನೆ ಮುಂದೆ ಇದ್ರೆ ಅದೊಂದು ಭಾಗ್ಯಲಕ್ಷ್ಮಿ ಇದ್ದಂಗೆ, ನಮ್ಗೆ ಒಳ್ಳೇದಾಗತ್ತೆ. ಗೋವಿಗಿಂತ ಈ ಪ್ರಪಂಚದಲ್ಲಿ ಗೋವಿಗಿಂತ ಸೌಮ್ಯ ಸ್ವಭಾವದ ಪ್ರಾಣಿ ಮತ್ತೊಂದಿಲ್ಲ. ಈ ನಿಟ್ಟಿನಲ್ಲಿ ನಾವು ಅತಿ ಹೆಚ್ಚಾಗಿ ಹೈನುಗಾರಿಕೆಯನ್ನ ಮಾಡಬೇಕು. ನಂತರ ಮಾತನಾಡಿದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕ ಪ್ರಕಾಶ್ ಕುಮಾರ್ UM ಮಾತನಾಡಿ, ಮಳೆಯಾಶ್ರಿತ ಪ್ರದೇಶ ಅಭಿವೃದ್ಧಿ ಯೋಜನೆ ಬ್ಯಾಕರವಳ್ಳಿ ಮತ್ತು ಕುರುಬತ್ತೂರು ಗ್ರಾಮ ಪಂಚಾಯಿತಿಗಳ ಎಲ್ಲ ಗ್ರಾಮಗಳ ಎಲ್ಲ ವರ್ಗದ ರೈತ ಫಲಾನುಭವಿಗಳಿಗೆ ಸಮಾನ ಸಹಾಯಧನದಲ್ಲಿ ಹೈನುಗಾರಿಕೆ, ಪಶುಸಂಗೋಪನೆ, ವಿಶಿಷ್ಟ ತೋಟಗಾರಿಕೆ, ಅರಣ್ಯ ಮತ್ತು ಇತರೆ ಬೆಳೆ ಪದ್ಧತಿ ಅಳವಡಿಕೆಗಾಗಿ
ಹಾಗೂ ಹಸು, ಮೇಕೆ, ಎಮ್ಮೆ, ಕೋಳಿ ಮತ್ತು ಬಾತುಕೋಳಿ ಘಟಕಗಳನ್ನು ಅಳವಡಿಸಿಕೊಳ್ಳಲು ಅವುಗಳನ್ನು ನೂತನವಾಗಿ ತಾಲೂಕಿನ ವ್ಯಾಪ್ತಿಯ ಹೊರಗಿನಿಂದ ಖರೀದಿಸಿದ ಸೂಕ್ತ ದಾಖಲಾತಿಗಳನ್ನು ಯಾವುದೇ ವರ್ಗದ ರೈತರು ನೀಡಿದ್ದಲ್ಲಿ ಒಬ್ಬರಿಗೆ ಸಮಗ್ರ ಪದ್ಧತಿ ಅಳವಡಿಕೆಗೆ ಗರಿಷ್ಠ 30,000 ರುಗಳ ಒಟ್ಟು ಸಹಾಯಧನವನ್ನು ರೈತರ ಬ್ಯಾಂಕ್ ಖಾತೆಗೆ ನೇರವಾಗಿ ಪಾವತಿಸಲಾಗುವುದು ಎಂದರು. ಹಸುನ ಖರೀದಿ ಮಾಡಿದ್ದಾರೆ. ಅದರಲ್ಲಿ ಶೇಕಡ ಅರ್ಧ ಭಾಗ ನಮ್ಮಿಂದ ಇಲಾಖೆ ವತಿಯಿಂದ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಈ ಒಂದು ಸಹಾಯಧನವನ್ನು ವರ್ಗಾವಣೆ ಮಾಡ್ತಾ ಇದ್ದೇವೆ. ಈ ವರ್ಗಾವಣೆಗೆ ಇವತ್ತು ಶುಭ ದಿನ. ಸುಮಾರು 109 ಫಲಾನುಭವಿಗಳಿಗೆ ಈ ತಾಲೂಕಿನಲ್ಲಿ 2 ಗ್ರಾಮ ಪಂಚಾಯತಿ ವ್ಯಾಪ್ತಿಯ ರೈತರಿಗೆ ಅನುದಾನ ದೊರೆಯಲಿದೆ. ಇದ್ರ ಮುಖಾಂತರ ಇನ್ನೂ 100 ಸಂಖ್ಯೆಯ ರೈತರಿಗೆ ಯೋಜನೆ ತಲುಪಲಿ ಅಂತಕ್ಕಂಥ ಉದ್ದೇಶಕ್ಕೆ ಮತ್ತೆ ಆ ಮಾಹಿತಿ ಇತರ ರೈತರು ಕೂಡ ಪ್ರಸಾರ ಆಗಲಿ ಅಂತ ಉದ್ದೇಶಕ್ಕೆ ಈ ಒಂದು ಸಹಾಯಧನ ವಿತರಣೆ ಕಾರ್ಯಕ್ರಮನ ಮಾನ್ಯ ಶಾಸಕರ ನೇತೃತ್ವದಲ್ಲಿ ನೆರವೇರಿಸಿಕೊಡ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ನಿಡಿಗೆರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ವೆಂಕಟೇಶ್, ಗ್ರಾಮ ಪಂಚಾಯಿತಿ ಸದಸ್ಯ ಸತ್ಯಜಿತ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕಮಲಮ್ಮ, ಹಾಲು ಉತ್ಪಾದಕರ ಸಂಘದ ಕಾರ್ಯದರ್ಶಿ ಸುರೇಶ್, ಕುಶಲಪ್ಪ, ಉದಯ್, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಧರ್ಮಪ್ಪ, ಕೃಷಿ ಅಧಿಕಾರಿ ಕೇಶವಮೂರ್ತಿ, ತಾಂತ್ರಿಕ ವ್ಯವಸ್ಥಾಪಕರಾದ ಶ್ರವಣ್, ತಾಂತ್ರಿಕ ವ್ಯವಸ್ಥಾಪಕಿ ಸುಷ್ಮಾ, ಗ್ರಾಮ ಆಡಳಿತ ಅಧಿಕಾರಿ ಸರಿತಾ ಮತ್ತು ಇತರರು ಉಪಸ್ಥಿತರಿದ್ದರು. ದೂರು ಕೊಟ್ಟವರ ಮೇಲೆಯೇ ಪೊಲೀಸ್ ಸಿಬ್ಬಂದಿ ಹಲ್ಲೆ ಮಾಡಿದ್ದಲ್ಲದೆ ಮಧ್ಯರಾತ್ರಿ 2 ಗಂಟೆಯವರೆಗೂ ಮಹಿಳೆಯನ್ನ ಠಾಣೆಯಲ್ಲಿರಿಸಿಕೊಂಡು ಕಳಿಸಿರುವ ಘಟನೆ ನಡೆದಿದ್ದು, ಸಿಬ್ಬಂದಿ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಹಲ್ಲೆಗೊಳಗಾದ ಬೆಳ್ಳಾವರ ಗ್ರಾಮದ ದೀಪು ಮಂಜುನಾಥ್ ಮತ್ತು ಮಂಜುನಾಥ್ ಮನವಿ ಮಾಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮಂಜುನಾಥ್, ನಮ್ಮ ಮನೆಯ ಮುಂದೆ ಹಾಕಿದ್ದ ಸುಮಾರು 120ಕ್ಕೂ ಹೆಚ್ಚು ಮೆಣಸಿನ ಬಳ್ಳಿಗಳನ್ನು ಕಳೆದ 2 ದಿನಗಳ ಹಿಂದೆ ಗ್ರಾಮದ ನಿಂಗರಾಜ್ ಎಂಬುವರು ಕಿತ್ತು ಹಾಕಿದ್ದರು. ಗಿಡಗಳನ್ನು ಹಾಳು ಮಾಡಿರುವ ಬಗ್ಗೆ ಅವರ ವಿರುದ್ಧ ಅರೆಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿತ್ತು. ಈ ಸಂಬಂಧ ನಿಂಗರಾಜ್ ಎಂಬಾತ ನಮ್ಮ ಮನೆ ಬಳಿ ಬಂದು ಅವಾಚ್ಯವಾಗಿ ನಿಂದಿಸಿದ್ದಲ್ಲದೆ ಜಾತಿ ನಿಂದನೆ ಮಾಡಿದ್ದಾನೆ. ನನಗೆ ಹಾಗೂ ನನ್ನ ಪತ್ನಿಗೆ ಬೆದರಿಕೆ ಹಾಕಿದ್ದಾನೆ. ಇದರಿಂದ ನಮಗೆ ಆತಂಕವಾಗಿದ್ದು ಪೊಲೀಸ್ ಠಾಣೆಗೆ ನಾನು ಮತ್ತು ನನ್ನ ಹೆಂಡತಿ, ನನ್ನ ಸ್ನೇಹಿತ ಶ್ರೀನಿವಾಸ್ ಹಾಗೂ ಬಸವರಾಜ್ ಎಂಬುವರ ಜೊತೆ ಬಂದು ದೂರು ನೀಡಲು ಮುಂದಾದಾಗ ನಮ್ಮನ್ನ ಒಂದು ಕೋಣೆಯಲ್ಲಿರಿಸಿ ನಿಂಗರಾಜು ಅವರನ್ನ ವಿಚಾರಣೆ ಮಾಡಿ ಬಿಟ್ಟು ಕಳಿಸಿ ನಮ್ಮನ್ನ ಮಹಿಳಾ ಪೇದೆ ಇಲ್ಲದಿದ್ದರೂ ತಡರಾತ್ರಿವರೆಗೂ ಠಾಣೆಯಲ್ಲಿರಿಸಿಕೊಂಡು ಪೊಲೀಸ್ ಸಿಬ್ಬಂದಿ ಗುರುಮೂರ್ತಿ ಎಂಬುವರು ನಮ್ಮನ್ನ ನಿಂದಿಸಿದ್ದಲ್ಲದೆ ಗುರುಮೂರ್ತಿ ಎಂಬುವರು ಬೆಲ್ಟಲ್ಲಿ ನನಗೆ ಹಾಗೂ ನನ್ನ ಸ್ನೇಹಿತರಾದ ಬಸವರಾಜ್ ಹಾಗೂ ವಿಶೇಷ ಚೇತನ ಶ್ರೀನಿವಾಸ್ ಅವರ ಮೇಲೆ ಮನಬಂದಂತೆ ಹಲ್ಲೆ ಮಾಡಿದ್ದಾರೆ. ಅಲ್ಲದೆ ನನ್ನ ಪತ್ನಿಗೆ ಜಾತಿ ನಿಂದನೆ ಪ್ರಕರಣ ದಾಖಲಿಸುವುದಾಗಿ ಬೆದರಿಕೆ ಹಾಕಿದ್ದಾರೆ. ಠಾಣೆಯಲ್ಲಿ ಸಿಸಿ ಕ್ಯಾಮೆರಾವಿದ್ದರೂ ಅತಿಯಾಗಿ ಮದ್ಯ ಸೇವನೆ ಮಾಡಿದ್ದ ಗುರುಮೂರ್ತಿ ನಮ್ಮ ಮೇಲೆ ಹಲ್ಲೆ ನಡೆಸಿ ಬಳಿಕ ತಡರಾತ್ರಿ ಸುಮಾರು 2 ಗಂಟೆಯ ನಂತರ ಮನೆಗೆ ಕಳಿಸಿದ್ದಾರೆ. ಆನೆಗಳ ಹಾವಳಿಯ ನಡುವೆ ಈ ನಡುರಾತ್ರಿ ಮನೆಗೆ ಹೋಗುವುದು ಹೇಗೆ ಎಂದಿದ್ದಕ್ಕೆ ನಮ್ಮ ಕುತ್ತಿಗೆ ಪಟ್ಟಿ ಹಿಡಿದು ಹೊರತಪ್ಪಿದ್ದಾರೆ. ಹಾಗಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಬಗ್ಗೆ ಕ್ರಮ ವಹಿಸಿ ನಮಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಮನವಿ ಮಾಡಿದರು. ನಾವೇನು ಹೊಡೆದಿಲ್ಲ, ಅವರು ನಮ್ಮ ಮೇಲೆ ಹಲ್ಲೆ ಮಾಡಿದ್ರು. ನಾವು ಮುಂಚೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಿಮಗೆ. ನಾವು ಒಂದಿನ ಮುಂಚೆ ಕಂಪ್ಲೇಂಟ್ ಕೊಡ್ತೀವಿ. ನಾವು ಯಾಕೆ ಕೊಟ್ಟಿಲ್ಲ, ನಾವು ಹಲ್ಲೆ ಮಾಡಿ ಯಾಕೆ ಕೊಟ್ಟಿರಲಿಲ್ಲ ಅಂತ ನಾನು ಕೇಳಿದೆ. ಆಯ್ತಪ್ಪ, ಈ ಕಂಪ್ಲೇಂಟ್ ಏನು ತೀರ್ಮಾನ ಮಾಡ್ತಿರ್ತಿಲ್ಲ, ಕೇಸ್ ಆಗೋದು ಆಗಲಿ ಮೇಡಮ್, ಅವ್ರು ಕೇಸೇ ಮಾಡ್ತೀನಿ ಅಂತ ಕೂತಾನೆ. ಮಾಡಂಗಿದ್ರೆ ಮಾಡಲಿ ಅಂತ ನಾವಿದ್ವಿ. ಆಮೇಲೆ ಸುಮಾರು ಕೂರಿಸಿದ್ರು. ಮೇಡಮ್ ಏನು ಮಾಡ್ತಿಲ್ಲಪ್ಪ ಅಂತ ಹೇಳಿ ಏನು ತೀರ್ಮಾನ ಮಾಡಲ್ಲ, FIR ಗೆದ್ದಿರೋದು ಒಂದು ನಂಬರ್ ಆಗಿ ನೀವು ಇಟ್ಕೋಬೇಡಿ, ಹೋಗಿ 2 ಗಂಟೆ ರಾತ್ರಿ ಆಯ್ತು, ಹೋಗಿ ಕರ್ಕೊಂಡೋಗಿ ಅಂತ ಅಂದ್ರು ಸರ್. ನಮ್ಗೆ ಗಟ್ಟಿ ಕೇಸ್ ಹಾಕಿರ್ತಾರೆ, ಈ ಗೋಡಸು ಹೋಗಿ ನಾವು ಮಾತಾಡೇವಲ್ಲ ಸರ್ ಅವ್ರ ಹತ್ರ. ಆ ಥರದ ಕೆಟ್ಟದಲ್ಲಿ ಮಾತಾಡೇ ಇಲ್ಲ. ನಾವೇ ಫಸ್ಟ್ ನಾನು ಅಂದೆ ಮೇಡಮ್, ನಾವು ಫಸ್ಟು ಕಂಪ್ಲೇಂಟ್ ಕೊಟ್ಟಿರೋದಲ್ವಾ, ನಮ್ದು ಕೇರ್ ಮಾಡ್ದೇನೆ ಅವ್ರು ಇವತ್ತು ಬಂದು ಕೊಟ್ಟವ್ರನ್ನ ಇದು ಮಾಡಿ ನಾವು ಗಂಡಿಗೆ ಹೊಡೆದಿರಲ್ಲ ಮೇಡಮ್, ಅದೇ ತಪ್ಪಲ್ವಾ ಇದು? ನೀವು ಏನಂದಿದ್ದು, ಏನೋ ಕೇಸ್ ಮಾಡಿ ಅಂತ ಹೇಳಿದ್ರೆ ಇದು ಕೇಸ್ ಮಾಡಿಲ್ಲ, ಏನಿಲ್ಲ, ಏಕರೀತಿಯಾಗಿ ಅವ್ರನ್ನ ಕರ್ಕೊಂಡೋಗಿ ಹೊಡೆದಿರಲ್ಲ. ನಾವು 2 ಗಂಟೆ ರಾತ್ರಿ ಅವ್ರನ್ನ 9 ಗಂಟೆ ಕಳಿಸಿದ್ವಿ. ನಾವು ಹೊಡೆದಿರೋರ್ನ ನಾವು ಹೊಡ್ಸ್ಕೊಂಡಿಲ್ಲ, ನಾವು ಹೊಡ್ಸ್ಕೊಂಡಿರೋರು ಇಲ್ಲೇ ಇರ್ಬೇಕಾ 2 ಗಂಟೆ ರಾತ್ರಿ ಗಂಟ ಆಗಿದ್ದೀವಿ. ನಾವು ಎಲ್ಲಿಗೆ ಹೋಗ್ಲಿ, ನಾವು ಹೋಗೋದಿಲ್ಲ ಅಂತ 2 ಗಂಟೆ ರಾತ್ರಿ ಗಂಟೆ CC ಕ್ಯಾಮೆರಾ ಬೇಕಾ ಚೆಕ್ ಮಾಡಿ ಸರ್, ಬೇಕಾದ್ರೆ ಅಲ್ಲೇ ಇದ್ದೀವಿ. 2 ಗಂಟೆ ರಾತ್ರಿ ಗಂಟ ಅಲ್ಲೇ ಇದ್ದೀವಿ. ಪೊಲೀಸ್ನವರು ಹೋಗ್ರಮ್ಮ, ನೀವು ಇರಂಗಿಲ್ಲ, ಹೋಗ್ರಮ್ಮ. ಆಗಲೇ ಹೇಳ್ಬೋದಾಗಿತ್ತಲ್ಲ ಸರ್, ಅವ್ರನ್ನ ಕಳಿಸಿದ್ರಲ್ಲ, ಆಗಲೇ ನೀವು ಹೋಗ್ರಮ್ಮ, ನಿಮ್ಗೆ ಗಂಟೆ ಕರ್ಕೊಂಡು ಅಂತ ಹೇಳ್ಬೋದಾಗಿತ್ತಲ್ಲ, ಆಗಲೇ ಹೇಳ್ಬೋದಾಗಿತ್ತಲ್ಲ, ಕರ್ಕೊಂಡು ಹೋಗ್ರಮ್ಮ ನೀವು, ಹಂಗಾರೆ ಬೆಳಗ್ಗೆ ಬರೋಗ್ರಮ್ಮ ಅಂತ. ಅವ್ರನ್ನ ಕಳಿಸ್ಬಿಟ್ಟು ಅವನ ಹತ್ರ ಮಗನ ಹತ್ರ ದುಡ್ಡು, ನಿಂಗರಾಜನ ಮಗನ ಹತ್ರ ದುಡ್ಡು ಇಸ್ಕೊಂಡು ಇವ್ರಿಬ್ರಿಗೆ ಹೊಡ್ತಿಲ್ಲ ಸರ್.
ಲಿಂಗರಾಜ್ ಎಂಪಿರು ಮೆಂಬರೇ, ಇವರು ಮೆಂಬರೇ ಸರ್. ಇವರು ಮಾಜಿ ಅಧ್ಯಕ್ಷರೇ ಅನಗಂಟ ಪಂಚಾಯತಿ. ನಾವು ಹೋಗಲ್ಲ, ಇಷ್ಟು ಹೊಡೆದಿರೋ ನಾವು ಹೋಗಲ್ಲ. ನಾವೇನು ತಪ್ಪು ಮಾಡಿದ್ವಿ, ಏನೋ ಹೊಡೆದಿದ್ದೀವ, ಏನೋ ಬೈದಿದ್ದೀವ, ಅವರು ಅಪರಾಧಿ ಅವ್ರನ್ನ ಯಾಕೆ 9 ಗಂಟೆ ಮನೆಗೆ ಕಳಿಸಿರಿ, ಅವ್ರನ್ನ ಯಾಕೆ 9 ಗಂಟೆ ಮನೆಗೆ ಕಳಿಸಿರಿ, ನಮ್ಮ ಯಾಕೆ ಕಳಿಸಿಲ್ಲ, ನಮಗೆ ಯಾಕೆ ಹೊಡೆದಿರಿ, ನಿಮಗೆ ಹೊಡೆಯಕ್ಕೆ ಅಧಿಕಾರ ಯಾರು ಕೊಟ್ಟರು, ಕೇಸ್ ಮಾಡಿದ್ದಾರೆ ಮಾಡ್ತಾರೋ. ಇಬ್ಬರಲ್ಲಿ ನಮ್ದು ಮುಂಚೆ ಕಂಪ್ಲೇಂಟ್ ಹೇಳಿತ್ತಲ್ಲ, ಅವ್ರು ಇವತ್ತು ಬಂದು ಕಂಪ್ಲೇಂಟ್ ಕೊಡ್ತಾರೆ. ನೀವು ಕೇಸ್ ಮಾಡಿದಾನೆ ಅವ್ರನ್ನ ನಿರಪರಾಧಿ ಹೊರಗಡೆ ಬಿಟ್ಬಿಟ್ಟು, ನಾವು ಅಪರಾಧಿನ ಹೊರಗಡೆ ಬಿಟ್ಟು ನಿರಪರಾಧಿಗಳು ಹೊರಗಡೆ ಕೂರಿಸ್ಕೊಂಡು ನೀವು ಹೊಡೆದೇ ಇರಲ್ಲ. ನಾವು ಇಷ್ಟೊತ್ತಲ್ಲಿ ಯಾರು ನಮಗೆ ಆನೆಗಳಿದೆ 2 ಗಂಟೆ ಹೊತ್ತು ನಾವು ಎಲ್ಲಿ ಹೋಗೋಕ್ಕಾಗುತ್ತೆ? ಹೋಗಲ್ಲ ಅಂತ ಹೇಳಿದ್ರೆ ಕುತ್ತಿಗೆ ಹಿಡ್ಕೊಂಡು ಆಚೆಗೆ ಹಾಕ್ತಾರೆ. ಆಚೆಗೆ ಹಾಕ್ಬಿಟ್ಟು ಗೇಟ್ ನಾವು ಯಾವ ಅಧಿಕಾರ ಮೇಲೆ ನೋಡಿದ್ರೆ ನಾವೇನ್ ತಪ್ಪು ಮಾಡಿದೀವಿ ಅಂತ ಅವ್ರನ್ನೆಲ್ಲ ಮುಂದೆ ಕಳಿಸಿ ನಮ್ಮನ್ನ ಕೊನೆಗೆ 9 ಗಂಟೆಗೆ ಹೋಗಿ ಸರ್ ಅಂತ ಅವ್ರು ಕಳಿಸಿ ಮೊದಲೇ ಕಳಿಸಿದ್ದಾರೆ, ನಮ್ಮನ್ನ ಲೇಟ್ ಆಗಿ ಕಳಿಸ್ತಿದ್ದಾರೆ. ಅದು ಕುತ್ಕೇಟ್ಟು ಹೋಗಿ ಅಂತ ಕುತ್ಕೇಟ್ಟು ಹೋಗಿ ನೀವು ಹೊಡೆದಾದ್ಮೇಲೆ ಅವ್ರು ಕಳಿಸಿರು 9:09ವರೆಗೆ ನಮ್ಮ 2:30 ಅಂತ 2:30 ಗಂಟೆ ಕಳಿಸಿದ್ದಾರೆ. ಇರಂಗಿಲ್ಲ, ಹೋಗ್ರಮ್ಮ ಅಂತ ಪೊಲೀಸು 3 ಜನ ಹೊಡೆದಿದ್ದಾರೆ. ಅಲ್ಲ, ಅವ್ರು 3 ಜನ ಊಟದ ತಿಂಡಿಗೆ ಹೋಗಿ ಕಳ್ಸಲ್ಲ ಅಂದ್ರೆ ಈ ವೇಳೆ ಬೆಳ್ಳಾವರ ಗ್ರಾಮದ ಶ್ರೀನಿವಾಸ್, ಕವಿತಾ, ಭಾಗ್ಯ ಹಾಜರಿದ್ದರು. ಬೇಲೂರು ಪಟ್ಟಣದ ಸಾರ್ವಜನಿಕ ಸರ್ಕಾರಿ ತಾಲೂಕು ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಮಿಷಿನ್ ಕಾಣೆಯಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೂರು ದಾಖಲಿಸಿದ್ದರೂ ಇದುವರೆಗೂ ಯಾವುದೇ ಕಾನೂನು ಕ್ರಮ ಕೈಗೊಳ್ಳದಿರುವುದು ಮೇಲ್ಮಟ್ಟದ ಅಧಿಕಾರಿಗಳ ಶಾಮೀಲಿನ ಶಂಕೆಗೆ ಕಾರಣವಾಗಿದೆ ಎಂದು ಕೆಆರ್ಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ಆದೇಶ್ ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಮಿಷಿನ್ ಇರುವ ವಿಚಾರವೇ ಜನರಿಗೆ ಗೊತ್ತಿರಲಿಲ್ಲ. ಕೆಆರ್ಎಸ್ ಪಕ್ಷ ದನಿ ಎತ್ತಿದ ಬಳಿಕ ಅಧಿಕಾರಿಗಳು ಪರಿಶೀಲನೆ ನಡೆಸಿದಾಗ ಮಿಷಿನ್ ಕಾಣೆಯಾಗಿದೆ ಎಂಬುದು ಬೆಳಕಿಗೆ ಬಂದಿದೆ. ಆಸ್ಪತ್ರೆ ಸಿಬ್ಬಂದಿಯೇ ಖಾಸಗಿ ಆಂಬ್ಯುಲೆನ್ಸ್ ಮೂಲಕ ಮಿಷನ್ ಕಳ್ಳತನ ಮಾಡಿರುವ ಆರೋಪವಿದ್ದು, ಇದರಿಂದ 2,000ಕ್ಕೂ ಹೆಚ್ಚು ಸ್ಕ್ಯಾನ್ ನಡೆದಿವೆ ಎನ್ನಲಾಗಿದೆ. ಸಿಬ್ಬಂದಿಯೊಬ್ಬರು ಮಿಷನ್ ಮನೆಗೆ ತೆಗೆದುಕೊಂಡು ಹೋಗಿದ್ದಾನೆ ಎಂದು ಹೇಳಿದ್ದರು. ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗದ ನಂತರವೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದೇ ರೀತಿ ಆಸ್ಪತ್ರೆಯಲ್ಲಿ ಸರ್ಕಾರಿ ಆಂಬ್ಯುಲೆನ್ಸ್ಗಳಿದ್ದರೂ ಖಾಸಗಿ ಆಂಬ್ಯುಲೆನ್ಸ್ಗಳ ಹಾವಳಿ ಹೆಚ್ಚಾಗಿದೆ. ಆಮ್ಲಜನಕ ಸಿಲಿಂಡರ್ಗಳು, ವೆಂಟಿಲೇಟರ್ಗಳು ನಾಪತ್ತೆಯಾಗಿದ್ದರು. ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ದೂರಿದರು. ಮುಖ್ಯವಾಗಿ ಏನು ಮಾಡೋದಂದ್ರೆ ವಿಚಾರ ಏನಂದರೆ, ಬೇಲೂರಿನಲ್ಲಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಮಿಷಿನ್ ಕಳವಾಗಿತ್ತು. ಆ ಸ್ಕ್ಯಾನಿಂಗ್ ಮಿಷಿನ್ನು ಇದೆ ಅಂತಲೇ ತುಂಬ ಜನಕ್ಕೆ ಗೊತ್ತಿರಲಿಲ್ಲ. ಪ್ರಪ್ರಥಮವಾಗಿ KRS ಪಕ್ಷದಿಂದ ನಾವು ಧ್ವನಿ ಎತ್ತುತ್ತಾನೆ ಬರ್ತಾ ಇದ್ವು. ಒಂದು ಸ್ಕ್ಯಾನಿಂಗ್ ಮಿಷಿನ್ ಬಂದಿದೆ 2017ರಲ್ಲಿ, ಅದನ್ನು ರನ್ ಮಾಡಿ. ಯಾಕೆಂದರೆ ಬೇಲೂರಿನಲ್ಲಿ ಮಧ್ಯಮ ವರ್ಗದವರು, ಬಡವರು ಹೆಚ್ಚಾಗಿದ್ದಾರೆ, ಅಂಥವರಿಗೆ ಉಪಯೋಗ ಆಗುತ್ತೆ ಸ್ಕ್ಯಾನಿಂಗ್ ಮಾಡೋದ್ರಿಂದ ಅಂತ. ಯಾಕೆಂದರೆ ಗೌರ್ಮೆಂಟ್ ಹಾಸ್ಪಿಟಲ್ ನೋಡ್ಬೋದು, ಹೊರಗಡೆ ಸ್ಕ್ಯಾನಿಂಗ್ ಬರೀತಿದ್ದಾರೆ. ಒಂದು ಸ್ಕ್ಯಾನಿಂಗಿಗೆ 1,200, 1,500 ಈ ಥರ ಎಲ್ಲ ಹೊರಗಡೆ ಸ್ಕ್ಯಾನಿಂಗಿಗೆ ತೊಗೊತಿದ್ದಾರೆ. ಇದು ಬಡವರಿಗೆ ಹೊರೆ ಆಗ್ತಕ್ಕಂಥ ವಿಚಾರ. ಅದು ನಮ್ಮ ಸರ್ಕಾರವೇ ನಮಗೆ ಕೊಟ್ಟಿರ್ತಕ್ಕಂಥ ಮಿಷಿನ್ನ ಉಪಯೋಗ ಪಡಿಸ್ತಾ ಇಲ್ಲ ಅಂದರೆ ಇಲ್ಲಿ ಆಡಳಿತ ವೈಫಲ್ಯ. ಹಾಗೆ ಇಲ್ಲಿನ ಕ್ಷೇತ್ರದ MLA ಅವರಾಗಿರ್ಬೋದು, DHO ಆಗಿರ್ಬೋದು, ಇದನ್ನೆಲ್ಲ ಗಮನ ತಗೊಂಡು ಆದಷ್ಟು ಬೇಗ ಇದು ಉಪಯೋಗಕ್ಕೆ ತಂದರೆ ಬೇಲೂರಿನ ಜನತೆಗೆ ಉಪಯೋಗ ಆಗುತ್ತೆ ಅನ್ನೋದನ್ನ KRS ಪಾರ್ಟಿ ಪದೇ ಪದೇ ಈಗ ಏನು ಆಡಳಿತ ವ್ಯವಸ್ಥೆಗೆ ತಿಳಿಸ್ತಾ ಬಂದಾಗ ಅವರು ಈ ವಿಚಾರಗಳನ್ನ ತಿಳಿಸಿದಾಗ ಸ್ಕ್ಯಾನಿಂಗ್ ಮಿಷಿನ್ ತೆಗಿಯೋಕ್ಕೆ ಅಂತ ಹೋದಾಗ ಆ ಜಾಗದಲ್ಲಿ ಸ್ಕ್ಯಾನಿಂಗ್ ಮಿಷಿನ್ ಇರಲ್ಲ. ಹಾಗಾಗಿ ಅದನ್ನ ಈ ವಿಚಾರ ಹೊರಗಡೆ ಬರಲಿಕ್ಕೆ ಮೂಲ ಕಾರಣ ಇದೇನೆ. ನಾವು KRS ಪಾರ್ಟಿಯವರು ಪದೇ ಪದೇ DHO ಆಗಿರ್ಬೋದು, ಪ್ರತಿಯೊಬ್ಬರಿಗೂ DHO ಆಗಿರ್ಬೋದು ಮನವಿ ಮಾಡ್ತಾ ಇರೋದ್ರಿಂದ. ಹಾಗೆ ಅದನ್ನ ನೋಡಕ್ ಹೋದಾಗ ಸ್ಕ್ಯಾನಿಂಗ್ ಮಿಷಿನ್ ಆ ಜಾಗದಲ್ಲಿ ಇರೋದಿಲ್ಲ. ಕಾರಣ ಅಲ್ಲಿಯ ಒಬ್ಬ ಪ್ರದೀಪ್ ಅನ್ನೋ ಒಬ್ಬ ಏನು ಡಿ-ಗ್ರೂಪ್ ನೌಕರರು ಅವರು ಅಲ್ಲಿ ಇಡ್ಲಿಕ್ಕೆ ಜಾಗದ ವ್ಯವಸ್ಥೆ ಸರಿ ಇರೋದಿಲ್ಲ, ಅಲ್ಲಿ ಏನೋ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮನೆಗೆ ತಗೊಂಡೋಗಿದ್ದೆ ಅಂತ ಒಂದು ಸುಳ್ಳು ಸುದ್ದಿಯನ್ನು ಕೊಡ್ತಾರೆ ಅವರು. ಅದು ನಮಗೆ ಸಮಂಜಸವಾದ ಸುದ್ದಿ ಅಲ್ಲ ಅಂತ ನಮ್ಗೆ ಅನ್ಸುತ್ತೆ. ಅದಕ್ಕೆ ಪೂರಕವಾಗಿ ಒಬ್ಬರು ಪ್ರೈವೇಟ್ ಆಂಬುಲೆನ್ಸ್ ಅವರು ಕೂಡ, ಆಂಬುಲೆನ್ಸ್ ಡ್ರೈವರ್ ಕೂಡ ಅದನ್ನು ಎತ್ಕೊಂಡು ಒಂದು ಮಿಷಿನ್ನ ತಂದು ಹಾಸ್ಪಿಟಲ್ ಇಟ್ಟಿರ್ತಾರೆ. ಇದೆಲ್ಲ ನಡೀತಾ ಇದ್ರು ಕೂಡ ಆಸ್ಪತ್ರೆಯ ಸಿಬ್ಬಂದಿಗಳು ಹೊರಗಡೆ ವಿಚಾರಣೆ ಹೋಗ್ದಂಗೆ ರೀತಿಯಲ್ಲಿ ಅವರವರೇ ಕೂತು ಮೀಟಿಂಗ್ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆ ಮಾಡಿದ್ರು. ಇದೆಲ್ಲ ತುಂಬ ಶೋಚನೀಯ, ಖಂಡನೀಯ ಪರಿಸ್ಥಿತಿ.
ಯಾಕೆ ಅಂದರೆ ಇದು ಸಾರ್ವಜನಿಕರ ಸ್ವತ್ತು. ಈ ಸ್ವತ್ತನ್ನ ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥದ್ದು ಮೇಲೆ ಸರಿಯಾದ ಕಠಿಣ ಕ್ರಮ ಆಗಬೇಕಾಗಿತ್ತು. ನನ್ನ ಪ್ರಕಾರ ಸರಿಯಾದ ಕಠಿಣ ಕ್ರಮ ಆಗಿಲ್ಲ. ಯಾಕೆಂದರೆ ಇಬ್ಬರು ಬೇರೆ ಹೊರಗಡೆ ಬಂದಿದ್ದಾರೆ. ಹಾಗೆ ಇಲ್ಲಿವರೆಗೂ ಕೂಡ ಅವ್ರಿಗೇನು ಸರ್ಕಾರಿ ಕ್ವಾರ್ಟರ್ಸ್ನಲ್ಲೇ ಇದ್ದಾರೆ ಅನ್ನೋ ಮಾಹಿತಿ ನಾನು ಕೇಳ್ಪಟ್ಟಿದ್ದೀನಿ. ಅವ್ರನ್ನ ಸರ್ಕಾರಿ ಕ್ವಾರ್ಟರ್ಸಿಂದ ಆಚೆಗೂ ಹಾಕಿಲ್ಲ ಇಲ್ಲಿವರೆಗೂ. ಇದೆಲ್ಲ ನೋಡ್ತಾ ಇದ್ರೆ ಮೇಲ್ನೋಟಕ್ಕೆ ಇಲ್ಲಿ ದೊಡ್ಡ ದೊಡ್ಡ ಏನು ಅಧಿಕಾರಿಗಳೇ ಶಾಮೀಲಾಗಿದ್ದಾರೆ ಇದರಲ್ಲಿ ಅಂತ ಅನ್ಸುತ್ತೆ. ಹಾಗೆ ಬೇಲೂರಿನಲ್ಲಿ 108 ಆಂಬುಲೆನ್ಸ್ಗಳು ಟೋಟಲ್ಲು 108 ಒಂದು ಆಂಬುಲೆನ್ಸ್ ಇದೆ. ಅದು ಬಿಟ್ಟರೆ 4 ಆಂಬುಲೆನ್ಸು ಬೇರೆ ಆಂಬುಲೆನ್ಸ್ಗಳಿದೆ. ಈ ಎಲ್ಲ ಆಂಬುಲೆನ್ಸ್ಗಳು ಕೂಡ ರನ್ ಆಗಿ ಜನಗಳಿಗೆ ವ್ಯವಸ್ಥಿತ ರೂಪದಲ್ಲಿ ಜನಗಳಿಗೆ ಸಿಕ್ಕಿದ್ರೆ ಅನುಕೂಲ ಆಗುತ್ತೆ. ಈ ಪ್ರೈವೇಟ್ ಆಂಬುಲೆನ್ಸ್ಗಳು ನೋಡ್ಬೋದು, ಸರ್ಕಾರಿ ಆಸ್ಪತ್ರೆಯ ಹೊರಗಡೆನೆ ನಿಂತಿರ್ತವೆ ಪ್ರೈವೇಟ್ ಆಂಬುಲೆನ್ಸ್ಗಳು. ಇನ್ನೊಂದು ನಾನು ಕೇಳ್ಪಟ್ಟಿದ್ದೀನಿ, ಆ ಪ್ರೈವೇಟ್ ಆಂಬುಲೆನ್ಸ್ ಅವ್ರದ್ದು ದಬ್ಬಾಳಿಕೆ ಇದೆಯಂತೆ. ಅಲ್ಲಿ ಯಾರಾದ್ರೂ ಪೇಷಂಟ್ಸ್ನ ಹೊರಗಡೆಯಿಂದ ಕರ್ಕೊಂಡ್ಬಂದು ಹಾಸ್ಪಿಟಲ್ ಒಳಗೆ ಸೇರಿಸಿದ್ರೆ ಮತ್ತೆ ಅವ್ರು ನಾವೇ ಕರ್ಕೊಂಡು ಹೋಗ್ಬೇಕು ಹೊರಗಡೆಗೆ ಅಂತ ವಾದ ಮಾಡ್ತಾರಂತೆ. ಈಗ ನಾವು ಕರ್ಕೊಂಡ್ಬಂದು ಸೇರಿಸಿದ್ವಿ, ನಾವೇ ಕರ್ಕೊಂಡು ಹೋಗ್ಬೇಕಂತ. ಇದಕ್ಕೆಲ್ಲ ಆಡಳಿತ ವ್ಯವಸ್ಥೆ ವೈಫಲ್ಯ ಅಂತ ಹೇಳ್ಬೋದು. ಯಾಕೆಂದ್ರೆ ಆಸ್ಪತ್ರೆಯ ಆಡಳಿತ ಅಧಿಕಾರಿಗಳು ಚೆನ್ನಾಗಿ ನಿಭಾಯಿಸಿದ್ರೆ ಪ್ರೈವೇಟ್ ಆಂಬುಲೆನ್ಸ್ ಅವರು ಒಳಗಡೆ ಬರ್ತಾ ಇರಲಿಲ್ಲ. ಇಷ್ಟೆಲ್ಲ ಬೇಲೂರಿನಲ್ಲಿ ನಡೀತದೆ. ಸುದ್ದಿಗೋಷ್ಠಿಯಲ್ಲಿ ಕೆಆರ್ಎಸ್ ಪಕ್ಷದ ತಾಲೂಕು ಕಾರ್ಯದರ್ಶಿ ಸುನಿಲ್ ಬೆಳ್ಳುಟ್ಟೆ, ಕಾರ್ಯಕರ್ತರಾದ ಕಾಂತರಾಜು, ಪ್ರವೀಣ್ ಉಪಸ್ಥಿತರಿದ್ದರು. ಬೇಲೂರು ತಾಲೂಕಿನ ಮಲಸಾವರ ಗ್ರಾಮದಲ್ಲಿ ಆಯುಷ್ಮಾನ್ ಆರೋಗ್ಯ ಮಂದಿರ ನಿರ್ಮಾಣಕ್ಕೆ ಶಾಸಕ ಎಚ್.ಕೆ. ಸುರೇಶ್ ಭೂಮಿ ಪೂಜೆ ನೆರವೇರಿಸಿ ಕಟ್ಟಡ ನಿರ್ಮಾಣಕ್ಕೆ ಜಾಗ ನೀಡಿದ ದಾನಿಗಳನ್ನು ಸನ್ಮಾನಿಸಿದರು. ಈ ವೇಳೆ ಶಾಸಕ ಎಚ್.ಕೆ. ಸುರೇಶ್ ಮಾತನಾಡಿ, ಇವತ್ತು ಮಲಸಾವರ ಗ್ರಾಮ ಸೇರಿದಂತೆ ತಾಲೂಕಿನಾದ್ಯಂತ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಸಲಾಗುತ್ತಿದೆ. ನಮ್ಮ ಕ್ಷೇತ್ರಕ್ಕೆ 23 ಆಯುಷ್ಮಾನ್ ಮಂದಿರಗಳು ಮಂಜೂರಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ಆಶಯದಂತೆ 24 ಗಂಟೆಯೂ ರೋಗಿಗಳಿಗೆ ಚಿಕಿತ್ಸೆ ಸಿಗುವಂತಾಗಬೇಕು ಎಂಬ ಉದ್ದೇಶವೇ ಕಾರಣ. ಸಾರ್ವಜನಿಕರ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ಆರೋಗ್ಯ ಮಂದಿರಗಳನ್ನು ನಿರ್ಮಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು. ಆರೋಗ್ಯಕ್ಕೆ ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. ಇವತ್ತು ವಿಶೇಷವಾಗಿ ಮಲ್ಸಾವರ ಗ್ರಾಮದಲ್ಲಿ ಕಳೆದ ಸೋಮವಾರ ನಾವು ಪೂಜೆಯನ್ನು ಇಟ್ಕೊಂಡಿದ್ವಿ. ಪ್ರಥಮದಲ್ಲಿ ಇಲ್ಲಿ ಪೂಜೆ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ನಮ್ಮ ಅಣ್ಣ ಮತ್ತು ಅವರ ಕುಟುಂಬಸ್ಥರು ನಮ್ಮ ವಿಜಯವರ ಹತ್ರ ನಾನು ಮಾತಾಡಿದೆ. ಫೋನ್ ಕರೆಯಲ್ಲಿ ಮಾತಾಡಿ, ದಯವಿಟ್ಟು ಸರ್ ತಮ್ಮ ಏನು ವಂಶ ಪರಂಪರೆಯಾಗಿ ತಮ್ಮ ಹೆಸರು ಉಳಿಯುತ್ತೆ, ನಾವು ಇದು ಕೊಡಿ. ಅವ್ರು ಯಾವುದೂ ಸಹ ಮಾತಾಡಲಿಲ್ಲ. ಆಯಿತು ಸರ್ ಕೊಡ್ತೀವಿ, ಆದರೆ ನಮ್ಮ ತಂದೆ ತಾಯಿ ಮಂಡ್ಯದಲ್ಲಿದ್ದಾರೆ, ಅವರು ಬಂದು ದಿವಸ ಪೂಜೆ ಮಾಡೋಣ. ಖಂಡಿತವಾಗ್ಲೂ ತಮ್ಮ ಸಮಯವನ್ನು ಕೊಟ್ಟಾಗ ನಾನು ಬಂದು ಅವರಿಗೆ ನಾನೇ ಆಶೀರ್ವಾದ ತಗೊಂಡು ಪೂಜೆಯನ್ನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಕೊಟ್ಟು, ಆ ಸಂದರ್ಭದಲ್ಲಿ ಸೋಮವಾರ ಇತ್ತು. ಸೋಮವಾರ ಅವ್ರ ಮಗಳನ್ನ ಕರ್ಕೊಂಡು ಮಂಗಳೂರು ಹೋಗ್ಬೇಕು ಅಂದರು. ಆಯಿತು, ನೀವು ಯಾವತ್ತು ಸಮಯ ಕೊಡ್ತೀರಾ ಅಂತ ಅಂದರು. ಇವತ್ತು ಸಮಯ ಕೊಟ್ಟಿದ್ದಾರೆ. ಒಂದಂತೂ ಸತ್ಯ, ಕೊಟ್ಟಿದ್ದು ನನಗೆ ಬಚ್ಚಿಟ್ಟಿದ್ದು ಪರರಿಗೆ ಗಾದಿಯನ್ನು ಹೇಳ್ತಾರೆ. ನಾವು ಕೊಟ್ಟರೆ ಅದು ಸಮಾಜದ ಉದ್ಧಾರಕ್ಕೋಸ್ಕರ ಕೊಡಬೇಕು, ಬಡವರ ಏಳಿಗೆಗೋಸ್ಕರ ಕೊಡಬೇಕು, ದೀನ ದಲಿತರ ಏಳಿಗೆಗೋಸ್ಕರ ಕೊಡಬೇಕು. ಇವತ್ತು ಯಾವುದೇ ಒಂದು ಇದಿಲ್ಲದಲ್ಲೇ ತಾವು ಬೇರೆಯವರಾದರೆ ಬೇಡಿಕೆಗಳನ್ನ ಇನ್ನೊಂದು ಮತ್ತೊಂದನ್ನ ಇಡ್ತೀರಾ. ತಾವೊಂದು ಕಾಂಪೌಂಡನ್ನು ಇಟ್ಟಿದ್ದೀರಾ ಅಂತ ಗೊತ್ತಾಯಿತು. ನಾನು ನಿಮ್ಮ ಜೊತೆ ಇರ್ತೀನಿ, ನನ್ನ ಗುಂಪನ್ನು ಹೇಳಿದರು. ಬಟ್ ಆದರೆ ನಾವು ದೊಡ್ಡ ಮನಸ್ಸಾಗಿ ಇವತ್ತು ದಾನವನ್ನು, ಇವತ್ತೇನು ಹುಟ್ಟಿದ್ದು ಮೈಸೂರು, ಬೆಳೆದಿದ್ದು ಮಂಡ್ಯ, ನಮ್ಮ ಸೋಮಶೇಖರ್ ಸಾಹೇಬ್ ಹೇಳ್ತಾ ಇದ್ರು, ಸರ್ ನಮ್ಮ ಹಾಸನದಲ್ಲೂ ಎಲ್ಲ ನಮ್ಮ ತ್ರಿವೇಣಿ ಏಜೆನ್ಸಿ ಅಂತಕ್ಕಂಥದ್ದು ಇದಿದೆ. ಸಾವಿರಾರು ಜನಕ್ಕೆ ಕೊಟ್ಟಿರ್ತಕ್ಕಂಥ ದಾನ. ನಾನು ಪರಮಾತ್ಮನಲ್ಲಿ ನಿಮಗೆ ಒಂದು ಕೇಳ್ತಿರ್ತಕ್ಕಂಥದ್ದು, ನಿಮಗೆ ಆ ದೀರ್ಘಾಯಸ್ಸನ್ನು ಕೊಟ್ಟು, ಆರೋಗ್ಯ ಭಾಗ್ಯ ಆಯಸ್ಸು ಐಶ್ವರ್ಯವನ್ನು ಕೊಟ್ಟು ಇದೇ ರೀತಿಯಲ್ಲಿ ದಾನವನ್ನು ಕೊಡ್ತಕ್ಕಂಥ ಕೆಲಸ ಆಗಲಿ ಅಂತಕ್ಕಂಥದ್ದನ್ನು ಹೇಳ್ತಾ, ನಿಮ್ಮ ಕುಟುಂಬಕ್ಕೆ ಇಂಥ ಒಂದು ಕಾಲಘಟ್ಟದಲ್ಲಿ ನನಗೆ ಸಿಕ್ತಂಥ ಅವಕಾಶದಲ್ಲಿ ನಿಮ್ಮಂಥವರ ದಾನಿಗಳನ್ನ ಸಹ ಮನವೊಲಿಸಿ, ನೀವು ಪ್ರೀತಿಯಿಂದ ಒಂದು ಕರೆಗೆ ಹೂಗುಟ್ಟು ಒಂದು ಪ್ರೀತಿಯಿಂದ ಕೊಟ್ಟಿದ್ದೀರಲ್ಲ, ಇದಕ್ಕೆ ಬೆಲೆಯನ್ನು ಕಟ್ಟಕ್ಕಾಗಲ್ಲ. 40-60 ಸೈಟಿಗೆ ಬೆಲೆ ಕಟ್ಬೋದು, ಆದರೆ ಧಾರಾಳತನಕ್ಕೆ ಬೆಲೆಯನ್ನು ಕಟ್ಟಕ್ಕಾಗಲ್ಲ. ಆ ಧಾರಾಳತನ ನಿಮ್ಮಲ್ಲಿ ಎದ್ದು ಕಾಣ್ತಾ ಇದೆ. ನಿಮ್ಮ ವಂಶ ಪರಂಪರೆಯಾಗಿ ಈ ದಾನ ಮಾಡ್ತಕ್ಕಂಥ ಶಕ್ತಿ ಬೆಳೀಲಿ ಅಂತಕ್ಕಂಥದ್ದನ್ನು ಮತ್ತೊಮ್ಮೆ ಪರಮಾತ್ಮ ಬೇಡಿ, ನಿಮಗೆಲ್ಲ ಒಳ್ಳೆಯದಾಗಲಿ. ಇದರ ಸದುಪಯೋಗವನ್ನು ಏನು ಗ್ರಾಮ ಪಂಚಾಯಿತಿ ಸದಸ್ಯ ಭೂಪಾಲ್ ಮಾತನಾಡಿ, ಆಯುಷ್ಮಾನ್ ಕಟ್ಟಡ ನಿರ್ಮಾಣಕ್ಕೆ ಜಾಗದ ಸಮಸ್ಯೆ ಇತ್ತು. ಇದಕ್ಕೆ ನಮ್ಮ ಗ್ರಾಮದ ಸೋಮಶೇಖರ್ ಮತ್ತು ಕುಟುಂಬದವರು ಜಾಗವನ್ನ ದಾನ ಕೊಟ್ಟಿರುವುದು ಶ್ಲಾಘನೀಯವಾಗಿದೆ ಎಂದರು. ಹೋಗಿ ಅಲ್ಲೆಲ್ಲ ನೋಡಿ ಆದ್ಮೇಲೆ ಇಂಜಿನಿಯರ್ ಫೋನ್ ಮಾಡಿದ್ರು, ಡಾಕ್ಟರ್ ಫೋನ್ ಮಾಡಿದ್ರು. ಡಾಕ್ಟರ್ ಫೋನ್ ಮಾಡಿ ಬಂದು ತೋರಿಸಿ ಅವ್ರಿಗೆ ಹೇಳಿದೆ, ನಾನು ಜೀರ ಅಲ್ಲಿಗೆ ಹೋಗೋಣ, ಅವ್ರು ಒಪ್ಪಿದ್ದಾರೆ. ನನ್ನೊಂದು ಬೇಡಿಕೆ, ಅವ್ರದ್ದೊಂದು ಬೇಡಿಕೆ, ಸರ್ ಕಾಂಪೌಂಡ್ ಮಾಡಿಕೊಡ್ಬೇಕು ಭೂಪಾಲ್ಗೆ.
ಅದು ಶಾಸಕರ ಗಮನಕ್ಕೆ ತರ್ತೀನಿ. ಈ ವೇಳೆ ಮಲಸಾವರ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪರ್ವಿನ್ ತಾಜ್, ಲತಾ, ಡಾಕ್ಟರ್ ವಿಜಯ್, ಆಸ್ಪತ್ರೆ ಕಟ್ಟಡಕ್ಕೆ ನಿವೇಶನದ ದಾನಿಗಳಾದ ಎಸ್ಟಿ ಸೋಮಶೇಖರ್, ವಿಜಯ್, ಸುಭದ್ರಾ, ಪವಿತ್ರ, ಪಿಡಿಒ ರಿಹಾನ್ ಪಾಷಾ, ಸ್ಥಳೀಯರಾದ ಮುರಳೀಧರ್, ತೀರ್ಥಮಲ್ಲೇಶ್, ಮುತ್ತಣ್ಣ ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ವಾಹನ ಪರವಾನಗಿ ಇಲ್ಲದೆ ಸಂಚರಿಸಿದ ಆಟೋಗಳ ಮೇಲೆ ಸಂಚಾರ ಪೊಲೀಸ್ ಕಠಿಣ ಕ್ರಮ. ಬೆಳಗ್ಗೆಯಿಂದಲೇ ನಗರದ ಎನ್ಆರ್ ವೃತ್ತದಲ್ಲಿ ವಿಶೇಷ ತಪಾಸಣಾ ಕಾರ್ಯಾಚರಣೆ. ಸರ್ಕಲ್ ಇನ್ಸ್ಪೆಕ್ಟರ್ ದಯಾನಂದ್, ಸಬ್ ಇನ್ಸ್ಪೆಕ್ಟರ್ ಆನಂದ್ ನೇತೃತ್ವದಲ್ಲಿ ತಪಾಸಣೆ. ಹಾಸನದ ತಮ್ಮ ನಿವೇಶನದಲ್ಲಿ ಹಾಕಿದ್ದ ಕಾಂಪೌಂಡ್ ತೆರವು ಮಾಡಿದ ಬಗ್ಗೆ ಯಶ್ ತಾಯಿ ಆಕ್ರೋಶ. ನನ್ನ ಜಾಗದಲ್ಲಿ ನನ್ನ ಅನುಮತಿ ಇಲ್ಲದೆ ಅದೇಗೆ ಕಾಂಪೌಂಡ್ ಕೆಡವಿದ್ರಿ ಎಂದು ಪ್ರಶ್ನೆ. ಹಾಸನದ ಬಡಾವಣೆ ಠಾಣೆಗೆ ಆಗಮಿಸಿ ತಾವಿಲ್ಲದ ವೇಳೆ ತಮ್ಮ ನಿವೇಶನಕ್ಕೆ ಬಂದು ಕಾಂಪೌಂಡ್ ಕೆಡವಿದ ಬಗ್ಗೆ ಅಸಮಾಧಾನ. ಡಿಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಕುರ್ಚಿಯ ಬಗ್ಗೆ ಖಾತರಿ ಇಲ್ಲ. ಅವರು ಬಿಜೆಪಿ ಹಾಗೂ ಜೆಡಿಎಸ್ ಬಗ್ಗೆ ನಿಖರ ಭವಿಷ್ಯ ನುಡಿಯಲು ಹೇಗೆ ಸಾಧ್ಯ? ಡಿಕೆ ಶಿವಕುಮಾರ್ ವಿರುದ್ಧ ಸಿಟಿ ರವಿ ಕಿಡಿ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.